ಏನೈತೆ ಕಂಡ್ಲ ಗೌಡ್ರೆ ಕರ್ಕೊಂಬತ್ತೀನಿ. ಕರ್ಕೊಂಬ. ಗೌಡ್ರೆ ಗೌಡ್ರೆ ಅಲ್ಲಿ ಜಮೀನಲ್ಲಿ ಸರಿ ನಾಯಿ ಸಾಕ್ಬಿಡಿ ಎಲ್ಲ ಕುತ್ಕೋ ನಾನು ನೋಡ್ಕೊಂಡ್ ಆಯ್ತು ಗೌಡ್ರೆ. ನಾನು ಹೋಗಿ ಸಮಾಧಾನ ಮಾಡ್ಕೊ ನಾನು ಹೋಗಿ ಊರವ್ರನ್ನ ಕರ್ಕೊಂಡ್ಬಂದ್ಬಿಡ್ತೀನಿ. ಗೌಡ್ರೆ ಲೇ ಮಾದ ನೋಡ್ದೆ ಕಣ ನೋಡಿ ಬೇಗ ಊರವ್ರ ಕರ್ಕೊಂಡ್ಬಿಡ. ಬನ್ನಿ. ಮೊದಲು ಮನೆಯವ್ರಿಗೆಲ್ಲ ತಿಳಿಸ್ಬಿಟ್ಟು ಆಮೇಲೆ ಊರವ್ರಿಗೆ ಹೇಳೋಣ. ಅಲ್ಲ ನಮಸ್ಕಾರ. ನಮಸ್ಕಾರನಪ್ಪ. ಏನ್ ಎಲ್ರು ಮನೆ ಹತ್ರ ಬಂದ್ಬಿಟ್ಟಿದ್ದೀರಾ? ಅದೇ ಜಾತ್ರೆ ವಿಷಯ ಮಾತಾಡೋಣ ಅಂತ ಹೇಳಿ. ವಿಷಯನ ಹೇ ಮಾದ ಸುಧಾರಿಸ್ಕೊಳೋ ಸ್ವಲ್ಪ ನೀರು ಕುಡಿದ್ಬಿಟ್ಟು ಹೇಳಿವಂತೆ. ಕುತ್ಕೊಳ ಬಂದೆ. ಏನೋ ಮಾದ ಯಾಕೆ ಇಷ್ಟೊಂದು ಸುಸ್ತಾಗಿದೆಯಾ? ಏನ್ ಸಮಾಚಾರ? ಗೌಡ್ರು ಬೇರೆ ಸುಧಾರಿಸ್ಕೊ ಆಮೇಲೆ ಹೇಳಿವೆ ಅಂತಾರೆ. ಏನ್ ವಿಷಯ? ಅದು ಅಲ್ಲಿ ಲೇ ಮಾದ ಕುಡಿಯೋ ನೀರು ಕುಡಿಯೋ, ನಿಧಾನ ಕುಡಿಯೋ. ಸರಿ ಮಾದ ಈಗ ಹೇಳೋ. ದೇವಸ್ಥಾನ ಏನ್ರಪ್ಪ ಮಾದ ಹೋಗಿಬಿಟ್ಟ? ಹೊಲ ದೇವಿ ದೇವಸ್ಥಾನ ಅನ್ಕೊಂಡು ಮಾತಾಡ ತಗೊಂಡು ಸದೋದ. ಅಯ್ಯೋ ದೇವ್ರೆ. ನಡ್ರಿ ಗೌಡ್ರೆ ಅಲ್ಲೇನೋ ಸಮಸ್ಯೆ ಅನ್ಸುತ್ತೆ, ದೇವಸ್ಥಾನ ಹತ್ರ ನೋಡೋಣ. ಬನ್ನಿ ಬೇಗ ಬನ್ನಿ. ಅಯ್ಯೋ ಅಲ್ಲಿ ಯಾರೋ ಬಿದ್ದಾರಲ್ಲಪ್ಪ ಅಲ್ಲಿ. ಕರಿಯನು? ಅಯ್ಯೋ ನಮ್ ಕರಿಯ. ಏನ್ರ ಇದು? ಏನಪ್ಪ ಆಯ್ತು? ಕರಿಯೇನೋ ಸತ್ತೋಗ್ಬಿಟ್ನಲ್ಲಪ್ಪ. ಏನ್ ಗೌಡ್ರೆ ಇದು? ಮಾದ ಅಲ್ಲಿ ದೇವಸ್ಥಾನ ಅಂತ ಆತರ ಸತ್ ಬಿದ್ದ. ಇಲ್ಲಿ ನೋಡಿದ್ರೆ ಇವನು ಈ ತರ ಸತ್ ಬಿದ್ದವನೆ. ಏನೋ ದೇವಿ ಶಾಪ ಇರ್ಬೇಕು ನಮ್ಗೆ. ಹೌದು ಗೌಡ್ರೆ. ಇದಕ್ಕೇನಾರ ಪರಿಹಾರ ಕಂಡಿಡ್ಬೇಕಲ್ಲ ಗೌಡ್ರೆ. ಆಯ್ತಪ್ಪ ಸರಿ, ಇದಕ್ಕೊಂದು ಪರಿಹಾರ ಸಿಗೋವರ್ಗುನು ಈ ಕಡೆ ಯಾರೋ ಓಡಾಡಬಾರ್ದು. ಆಯ್ತು ಗೌಡ್ರೆ. ಏನ್ ಹೇಳ್ತೀರಪ್ಪ? ಗೌಡ್ರು ಹೇಳಿದ್ದು ಸರಿನೇ. ಇನ್ ಮುಂದೆ ಈ ಕಡೆ ಯಾರು ಓಡಾಡ್ಬೇಡ್ರಪ್ಪ. ಏನ್ ಗೌಡ್ರೆ? ಆಯ್ತು, ಮುಂದಿನ ಕಾರ್ಯ ಮಾಡೋಣ. ಏನ್ರಲ್ಲೋ ನಾಟಕ ಒಳ್ಳೆ ಕಿತ್ತೋಗಿರೋ ತರ ಐತಲ್ರು. ಅವನ್ ಯಾವನ ಹೇಳ್ದ ಕೋಣ, ಈ ಊರ್ ನಾಟಕಕ್ಕೆ ಹೋದ್ರೆ ಊರ್ ತುಂಬಾ ಹುಡ್ಗಿರು ಆಂಟಿರು ಗಿಜ ಕುಣಿತಾರಂತ. ಒಂದ್ ಹುಡುಗಿ ಹಾಳಾಗೋಗ್ಲಿ, ಒಂದ್ ಆಂಟಿನ ಇಲ್ವಲ್ಲು, ಬರೀ ಆಂಕಲ್ಗಳೇ ಅವೆ. ಬರೋವಾನ ಬರ. ಸುಮ್ನೆ ಕುತ್ಕೊಳ್ಳೋ. ಆ ಊರ್ ಕತೆ ಗೊತ್ತಿಲ್ವೇನೋ ನಿನ್ಗೆ? ಕೇಳೋ, ಬೆಳಿಗ್ಗೆ ಹೋಗೋಣ. ಈ ತರ ಭಯ ಪಡ್ಸೋರ್ ನಾನು ಎಷ್ಟ್ ಜನ ನೋಡಿಲ್ಲ. ಬರೋ. ಬೇಡಕಲ್ಲ, ಬೆಳಿಗ್ಗೆ ಹೋಗೋಣ. ಸುಮ್ಮನೆ ಕೂತ್ಕೊಳ್ಳ. ಬೆಳಿಗ್ಗೆ ಹೋಗೋಣ. ನಾನು ಓದ್ತಾ ಇದ್ದೀನಪ್ಪ. ಬೇಡ ಕಣ್ಣ, ಹೇಳೋದ್ ಕೇಳ ಸ್ವಲ್ಪ. ಬೆಳಿಗ್ಗೆ ಹೋಗೋಣ. ಬರ್ತೀರಾ ಬರಲ್ವಾ? ಹೋಗ. ಬೇಡ ಅಂದ್ರೆ ನನ್ ಮಾತೆ ಕೇಳಲ್ಲ ನನ್ ಮಗ. ನನ್ನ ನೋಡ್ರಿ ಎದುರ್ತದ. ನನ್ನ ಹತ್ರ ಆಟನ ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಯಾವನವನು ವೆಲ್ಡಿಂಗ್ ಮಿಷಿನ್ ಹಿಡ್ಕೊಂಡು ಆಟ ಆಡಿಸ್ತಿರೋನು? ಅಲ್ಲಿ ಬಂದ್ರೆ ತುಂಬಿಡ್ತೀನಿ.
ಯಾಕೆ ಏನಾಯ್ತು? ಅದೇ ಕತೆ, ಇವತ್ತು ಒಂದ್ ಹೆಣ ಬಿದ್ದೈತಲ್ಲಿ. ಯಾರೋ ಮಾಡಿದ ಪಾಪಕ್ಕೆ ಯಾರ್ಯಾರೋ ಬಲಿ ಆಗ್ತಿದ್ದಾರೆ. ಆ ದೇವಿ ಕೋಪಕ್ಕೆ ಕೊನೆನೇ ಇಲ್ವಾ? ಅಯ್ಯೋ, ಕತ್ಲಾದ್ಮೇಲೆ ರೋಡಲ್ಲಿ ಓಡಾಡೋದೇ ಬೇಡ. ಅಯ್ಯೋ, ನಮ್ಮ ಊರಿಗೆ ಇನ್ನು ಏನೇನ್ ಕಾದಿದ್ಯೋ ಏನ್ ಕತೆನೋ. ಅಯ್ಯೋ, ಯಾರಪ್ಪ ಇದು? ಏಯ್, ನಾಗ ಕಣೋ. ಯಾರಪ್ಪ ಇವ್ರು, ಗೊತ್ತಾ ನಿಮ್ಗೆ? ಕಣಕ, ನಮ್ಮ ಹುಡ್ಗನೇ. ರಾತ್ರಿ ಅಷ್ಟೆಲ್ಲ ಬಡ್ಕೊಂಡ್ವಲ್ಲೋ. ನಾನ್ ನೋಡಿದಿರೋ ದೆವ್ವನ ಅಂತ ಆಟ ಮಾಡ್ಕೊಂಡ್ಬಂದು ಪ್ರಾಣ ಬಿಟ್ಟಲ್ಲೋ ನಾಗ. ಏನ್ ಮಾಡೋದು? ಅವ್ರ ಮನೆಗೆ ಹೇಳೋಣ. ಆಹಾ, ಎಂತ ರಸ್ಪುರಿ ಮಾವಿನನ್ನಿದ್ದಂಗವಳು ಮಗ. ನಮ್ಮಂತ ಮಂಚ ಮುರಿಯೋ ವಯಸ್ಸು ಹುಡುಗರನ್ನ ಬಿಟ್ಟು ಹೋಗಿ ಹೋಗಿ ಆ ಮುದಿಯನ್ ಬಿದ್ಬಿಟ್ಟಾಳಲ್ಲೋ. ಲೋ ಮಗ, 90 ಕುಡಿದ್ರೆ ಬಿದ್ದೋಗ್ತೀಯ ನೀನು. ನೀನ್ ಮಂಚ ಮುರಿತೀಯಾ? ಮುಚ್ಕೊಂಡ್ ಟೀ ಕುಡಿ. ಮಗ, ಅವಳೇನಾದ್ರೂ ನಂಗೆ ಸಿಕ್ಕಿದ್ರೆ ನನ್ನ ಹೆಸರಲ್ಲಿರೋ 4 ಎಕರೆ ಜಮೀನ ಅವಳಿಗೆ ಬರ್ತೀನಿ ಕಣ. ಅಲ್ಲ ಕಣ್ಲ, ನನ್ ಟೀ ಅಂಗಡಿ ಬಾಕಿ 600 ರೂಪಾಯಿನೇ ಇನ್ನೂ ಕೊಟ್ಟಿಲ್ಲ. ಇನ್ ಜಮೀನ್ ಅವಳ ಹೆಸರು ಬರೀತೀಯಾ? ಬರೀ ಹೆಂಗಿದ್ರೆ ನನ್ನ ಹೆಸರಿಗೆ ಬರೀಲ್ಲ. ಇವ್ ನಿಂಗ್ ಮಾಡ್ತಾನಂತಾನೆ ಅವ್ರಪ್ಪ ಒಂದ್ ಜಮೀನು ಬರ್ದಿಲ್ಲ ಇವನಿಗೆ. ಶಕ್ಕು, ನೀನೊಂದ್ ಕೆಲ್ಸ ಮಾಡು. ಅವ್ರಪ್ಪಂಗೆ ಸ್ಟೆಪ್ನೇ ಆಗ್ಬಿಡು. ನಾನೇ ಹೇಳಿ ಆ 4 ಎಕರೆ ಜಮೀನ ನಿನ್ನ ಹೆಸರೇ ಬರ್ಸ್ಬಿಡ್ತೀನಿ. ಅಯ್ಯೋ, ನಿನ್ನ ಮಕ್ಕ ಮುಚ್ಚ. ಹೋಗ್ಲಿ ಪಾಪ ಅಂತ ಟೀ ಕೊಟ್ರೆ ನನ್ನ ಸ್ಟೆಪ್ನೇ ಆಗೋಂತ್ಯ. ಬೇವರ್ಸಿ ನನ್ನ ಮಗನೇ. ಥ್ಯಾಂಕ್ ಯು ಶಕ್ಕು, ಥ್ಯಾಂಕ್ ಯು. ಪಕ್ಕ ಕ್ಯಾಚ್ ಮಗ. ಯಾವಾಗ್ಲೂ ಬಯಸ್ಕೊಳ್ದೆ ಆಯ್ತಲ್ಲೋ. ಏನ್ ಮಗ, ಅಪರೂಪ ಕಾಲ್ ಮಾಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ರಜಾ ಇತ್ತು, ಊರಿಗೆ ಬರ್ತಾ ಇದ್ದೀನಿ. ಊರಿಗೆ ಬರ್ತಾ ಇದೀಯಾ? ಲೋ, ಊರಲ್ಲಿ ಏನೇನೋ ವಿಚಿತ್ರಗಳು ನಡೀತಾ ಇದಾವೋ. ನೀನ್ ಬೇರೆ ಬೆಂಗಳೂರಿಂದ ಬರ್ತಾ ಇದೀಯಾ? ಬೇಡ, ಇನ್ನೊಂದ್ಸತಿ ಹೇಳ್ತೀನಿ ಬರುವಂತೆ. ಮಗ, ನಾನು ಆಲ್ರೆಡಿ ನಿಮ್ ಊರ ಹತ್ರನೇ ಇದ್ದೀನಿ. ಇನ್ನೊಂದು 5 ನಿಮಿಷ ಬಸ್ ಇಳಿತಾ ಇದ್ದೀನಿ. ನೀನ್ ಯಾರ್ ಮಾತು ಕೇಳ್ತಿ ಹೇಳು? ಸರಿ ಬಿಡಪ್ಪ, ಬಾ. ಓಕೆ. ಯಾರೋ ಮಗ? ನನ್ನ ಫ್ರೆಂಡಾ? ಕಡಲ ಅಲೆಯೇ ಮುಗಿಲಂಥ ಮಳೆಯೇ
ಉಸಿರಿನ ಕಾನನ ನಗುತ್ತಾರಳಿದೆ ಹೂವನ ಇಬ್ಬನಿ ಹೊಳಪಿಸೋ ಮುತ್ತಿನ ರವಿಯೇ ಜಾಣ ಚಿಲಿಪಿಲಿ ಸದ್ದಿನ ಮುದ್ದಿನ ಗಿಳಿ ಸುಯ್ಯನೆ ಬೀಸುವ ತಂಬನೆ ಗಾಳಿ ಹೂವನ್ನು ಸೆಳೆಯುವ ದೊಂಬಿಯ ಕರೆ ಪ್ರಾಣಿಗೆ ಸ್ವರ್ಗದ ಸಂಕುಲ ಇದುವೆ ಈ ಹಸಿರು ಆಶಿಕರ ಈ ಭೂಮಿ ಆಬಾನು ಭೂಗಂಧ ಶ್ರೀಗಂಧ ನೀವೆಲ್ಲ ನೀವೆಲ್ಲ ನನ್ನ ತಾಯಿಯ ಸೌಂದರ್ಯ ಏನ್ ಚಂದ ಧಿಂದ ನನ್ನ ಧಿಂದ 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 ಧಿಂದ ನನ್ನ ಕರುನಾಡ ಸಿರಿದೇವಿ ನಾನಿನ್ನ ಮುತ್ತಿನ ಮಗಳು ನಿನ್ನ ಮಡಿಲಲ್ಲಿ ಆಡುತ್ತ ಕುಣಿಯುತ್ತ ಬೆಳೆದಿಯನು ಹಸಿರಸಿರು ಏನಂದ ಶ್ರೀಗಂಧ ಏನ್ ಚಂದ ತುಳುಕಿ ಬಳುಕಿ ಹರಿಯೋ ನದಿವನ ಕಾಣಂದ ಧಿಂದ ನನ್ನ ಧಿಂದ 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 ಧಿಂದ ರಘು 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 ಏನು ಪ್ರದಪ್ಪ ಚೆನ್ನಾಗಿದ್ಯಾ? ಹೂನಮ್ಮ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಇದ್ದಕ್ಕಿದ್ದಂಗ್ ಬಂದ್ಬಿಟ್ಟಿದ್ಯಾ? ನಾನು ಬರೋ ವಿಚಾರ ಅವ್ನು ಫೋನ್ ಮಾಡಿ ಹೇಳಿದ್ದೆ, ಯಾಕೆ ಹೇಳಿಲ್ವಾ ರಘು? ಓಹೋ ಏನ್ಲ ಮಗ ಇವಾಗ ಬಂದ? ಹೂನಪ್ಪ ಈಗ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಪ್ಪ. ಆಮೇಲೆ ಅದೇನೋ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತಿದ್ದಲ್ಲ, ಓದೆಲ್ಲ ಮುಗೀತಾ? ಓದೆಲ್ಲ ನಡೀತಿದೆ ಅಪ್ಪ, ರಜಾ ಇತ್ತಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಊರಿಗೆ ಬಂದೆ. ಒಳ್ಳೆ ಕೆಲಸ ಮಾಡ್ದೆ. ಹೋಗು ಒಳಕ್ಕೆ, ಕೈ ಕಾಲು ಮಕ ತೊಳ್ಕೊ, ಊಟ ಮಾಡುವಂತೆ. ಆಮೇಲೆ ಅವನಿಗೋಸಿ ಬುದ್ಧಿ ಹೇಳಪ್ಪ, ನಿಂತರ ಓದಿ ಮುಂದಕ್ಕೆ ಬರ್ಲಿ. ಎಷ್ಟ್ ಹೇಳಿದ್ರು ಕೇಳಲ್ಲ ಅವನು. ಸರಿನಪ್ಪ. ಲೇ ಇವಳೆ ಪ್ರತಾಪನಿಗೆ ಉಣ್ಣಕ್ಕಿಕ್ಕು, ನಾವಸಿ ಗದೆ ತಕ್ಕ ಹೋಗಿದ್ ಬರ್ತೀನಿ. ಸರಿ ರೀ. ಹೋಗ್ಲಾ ಮಗ? ಸರಿಯಪ್ಪ. ಏನ್ ಕಾಲ ಬತ್ತ. ಲೇ ನೀನು ಊರಿಗೆ ಬಂದು ಅದೇನು ಒಳ್ಳೆ ಕೆಲಸ ಮಾಡ್ತೀಯೋ ಇಲ್ಲೋ ಗೊತ್ತಿಲ್ಲ ಕಣೋ, ಆದ್ರೆ ನಮ್ಮ ಅಪ್ಪನ ಹತ್ರ ಬಯಸೋ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡ್ತೀಯ ಅಲ್ವೋ? ನಿಮ್ಮಪ್ಪ ಏನೋ ಬೈದ್ರಿ ಇವಾಗ? ನೀನು ಜೀವನದಲ್ಲಿ ಕೆಲ್ಸ ಮಾಡ್ಕೊಂಡು ಚೆನ್ನಾಗಿರ್ಲಿ ಅಂತ ತಾನೇ ಹೇಳಿದ್ದು. ಅಬ್ಬಬ್ಬಬ್ಬಬ್ಬಬ್ಬ, ಯಜಮಾನ್ರಿಗೆ ಏನಾದ್ರು ಬೈದ್ರೆ ಅಮ್ಮನ್ ಕೋಪ ನೋಡು. ಸರಿ ಸರಿ, ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ನಡಿಯಪ್ಪ ನಡಿಯಪ್ಪ. ಹೇ ಬಾರೋ ಮಗ. ಹೇ ರಘು ಬಾರಲೇ. ಬಂದೆ ತಡೀರಾ. ಏನೋ ಮಚ್ಚ, ಹತ್ತೋ ಗಾಡಿ, ಅಡ್ಡಕ್ಕೋಗಿ ಎಣ್ಣೆ ಹೊಡೆನಾ? ಇದ್ಯಾರೋ ಇದು? ನಾನು ಬೆಂಗಳೂರಲ್ಲಿ ಓದ್ಬೇಕಾದ್ರೆ ನನ್ನ ರೂಮ್ ಮೇಟ್ ಅಂತ ಹೇಳಿದ್ನಲ್ಲ, ಅವನೇ ಇವನು. ಓ, ನಿಮ್ಮ ಅಪ್ಪ ಅಮ್ಮ ಯಾವಾಗ ಅಂತಾರಲ್ಲಪ್ಪ, ಅವನ್ ಆಗು ಅಂತ. ಇದೇನಾ ಫಿಗರ್? ಕರೆಕ್ಟ್ ಆಗಿ ಹೇಳಿದೆ ನೋಡು. ಲೋ, ಕಷ್ಟ ಸುಖ ಆಮೇಲೆ ಮಾತಾಡ್ಕೊಳ್ಳೋಣ. ನಾನ್ ಫಸ್ಟ್ ಒಂದ್ 90 ಕುಡಿಬೇಕು, ನಡೀರಪ್ಪ. ಲೋ, ನಾವ್ ಕತ್ಲಾದ್ಮೇಲೆ ತಾನೇ ಶುರು ಮಾಡ್ತಾ ಇದ್ದಿದ್ದು, ನೀವೇನ್ರು ಅಗ್ಲೋತೆ ಶುರು ಮಾಡ್ಕೊಂಡ್ಬಿಟ್ಟಿದೀರಾ? ಏನು ಕತ್ಲೊತ್ತಲ್ಲ? ಕತ್ಲಾದ್ಮೇಲೆ ನಮ್ಮೂರಲ್ಲಿ ಏನ್ ನಡೀತೆ ಅಂತ ಗೊತ್ತಿಲ್ಲಲ್ಲ. ನಡಿ ಮತ್ತೆ ಬರ್ರಪ್ಪ. ಗುರು ಬಾ ಗುರು. ಬಾ. ಸರಿ ನಡೀರಪ್ಪ. ಗುರು, ಕತ್ಲಾದ್ಮೇಲೆ ನಮ್ಮೂರಲ್ಲಿ ಯಾರು ಓಡಾಡಂಗಿಲ್ಲ. ಹಂಗೆಲ್ಲಾದ್ರೂ ಓಡಾಡಿದ್ರೆ ಗ್ರಾಮ ದೇವತೆ ಅವ್ರ ಪ್ರಾಣ ತೆಗಿತಾಳೆ. ಅದಕ್ಕೆ ನಮ್ಮೂರವರೆಲ್ಲ ಸೇರಿ ರಾತ್ರಿ ಆದ್ಮೇಲೆ ಯಾರು ಓಡಾಡಬಾರ್ದು ಅಂತ ತೀರ್ಮಾನ ಮಾಡವ್ರೆ. ಅದಕ್ಕೆ ಗುರು, ಕತ್ಲಾದ್ಮೇಲೆ ನಮ್ಮೂರಲ್ಲಿ ಯಾರು ಓಡಾಡಂಗಿಲ್ಲ. ಓಡಾಡಿದ್ರೆ ಏನಾಗ್ಬಿಡ್ತಾರೆ. ಇವ್ರಲ್ಲಿ ಇಷ್ಟೆಲ್ಲ ನಡೀತಾ ಇದ್ಯಾ? ಬಸ್ ಇದೆ. ಎಣ್ಣೆ ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಟೀ ಅಂಗಡಿ ಕರ್ಕೊಂಡ್ ಬಂದಿದ್ದೀರಾ? ಬಸ್, ನಮ್ಮೂರಲ್ಲಿ ಎಣ್ಣೆ ಅಂಗಡಿನೂ ಇದೆ, ಟೀ ಅಂಗಡಿನೂ ಇದೆ. ಹೊರಗಡೆ ಕುಡಿದ್ರೆ ಟೀ, ಒಳಗಡೆ ಕುಡಿದ್ರೆ 90. ಹೆಂಗೆ ಕೊಟ್ರೆ ಎಣ್ಣೆ ಕೊಡಕ? ಸರಿ ಆಯ್ತಪ್ಪ. ಹಂಗೆ ಇದ್ ಮೊಟ್ಟೆನೊಂದು ಉಪ್ಪಿನಕಾಯಿ ಕೊಡಮ್ಮ. ಆಹಾ, ಈ ದಿಮಕ್ಕಿಗೆ ಏನ್ ಕಡಿಮೆ ಇಲ್ಲ. ತಿನ್ಬಿಟ್ಟು ಕಾಸು ಕೊಡ್ದಂಗೆ ಹೋಗು, ಕೆರೆ ಕಿತ್ತೋಗಂಗ್ ಹೊರ್ತು ಕಳಿಸ್ತೀನಿ. ಏಯ್, ತಿನ್ಬಿಟ್ಟು ಏನು ಕಾಸು ಕೊಡೋದು? ಬಿಸಾಕ್ಲ ಮುಂಚೆನಾ ದುಡ್ಡನ್ನ? ಚೇಂಜ್ ಇಟ್ಕೋ.
ಇದಕ್ಕೇನ್ ಕಮ್ಮಿ ಇಲ್ಲ. ಏನೋ ಹಿಂಗಿರ್ತಾವನೆ, ದುಡ್ಡು ಎಲ್ಲಿಂದ ಬಂತ? ಅದೊಂದು ದೊಡ್ಡ ಕತೆ. ಅದೇನಾಯ್ತು ಅಂದ್ರೆ, ಕೊಡೋ ದುಡ್ಡು. ನೀನ್ ಕೊಡೋ ದುಡ್ಡು. ಇಲ್ಲ ಕಣ. ಥೂ ನಿನ್ನ. ತಗೋ. ನೀನ್ ಕೊಡ ಇಲ್ಲಿ. ತಗೊಳ. ಆಡನಾ? ಮಗ ಹೊಡಿಯೋ. ಮಗ ಅದು ದುಡ್ಡೆಷ್ಟು ಮಡಗಿದ್ಯೋ? 200 ರೂಪಾಯಿ ಐತಪ್ಪ. ಹೇ, ನಿನ್ನ ಹತ್ರ ಎಷ್ಟಿದೆಯೋ? ನನ್ನ ಹತ್ರ ಒಂದು 70 ರೂಪಾಯಿ ಐತೆ. ನನ್ನ ಹತ್ರ 100 ರೂಪಾಯಿ ಇದೆ. ಅದಕ್ಕೆ ನೀವಾಗ ಡಬ್ಲಿಂಗ್ ಮಾಡೋಣ ಅಂತ. ಡಬ್ಲಿಂಗ? ಅದೇಂಗು? ಅಲ್ಲಿ ನೋಡ್ರೋ, ಯಾವ ಡಮ್ಮಿ ಪೀಸ್ಗಳು ಬೇಗ ದುಡ್ಡು ಇಟ್ಕೊಂಡು ಆಟ ಆಡ್ತಾ ಇದ್ದಾವೆ. ನಾವು ಅವ್ರ ಜೊತೆ ಆಟ ಆಡ್ಗೆದ್ದು ಎಣ್ಣೆ ಪಟ್ಟಿ ಮಾಡೋಣ. ಹೋಗೋಣ. ಇವತ್ತು ಬಲ್ಗೆ ಕಡಿತೈತೆ ಮಗ. ಹೇ, ನಮ್ ಜೊತೆ ಆಟ ಆಡ್ತೀರಿ ಏನ್ರೋ? ಇಲ್ಲಪ್ಪ, ನೀವು ದೊಡ್ಡವರು, ನಾವು ನಿಮ್ ಜೊತೆ ಆಡಲ್ಲ. ಲೋ, ನೀವು ದಿನಾಲೂ ಆಟ ಆಡೋರು, ನಾ ಯಾವಾಗ್ಲೂ ಅಪರೂಪಕ್ಕೆ ಆಟ ಆಡೋನು. ಬಂಡ್ರೋ ಆಟ ಆಡೋಣ? ಇಲ್ಲಪ್ಪ, ನಾವು ನಿಮ್ ಜೊತೆ ಆಡಿದ್ರೆ ಸೋತೋಯ್ತೀವಿ. ಬರ್ರೋ ಹೋಗೋಣ. ಈಗ್ಲೇ ಸೋತೋಯ್ತೀನಿ ಅಂತವ್ರಲ್ಲ. ನಮ್ ಜೊತೆ ಆಡಕ್ಕಲ್ಲ, ಮೀಟರ್. ನಮ್ಗೆ ಮೀಟಿಲ್ಲ ಅಂತಾನೆ. ಬರ್ರೋ, ಅದೇನಾಗುತ್ತೆ ನೋಡೇ ಬಿಡೋಣ. ಪೇತ್ಲ ಎಷ್ಟೈತ ದುಡ್ಡು? 275 ಕಣ್ಲಾ. ಅಷ್ಟೇನಾ ನಿನ್ ಮತ್ತೆ? ಅದೇನಾಗುತ್ತೆ ಆಗ್ಲಿ. ಹಾಕ್ಲಾ 270 ರೂಪಾಯಿ. ನೀವ್ ಹಿಡಿತೀರಾ ಇಲ್ಲ ಹೊಡಿತೀರಾ? ಯಾವ್ದಾದ್ರು ನೀವೇ ಆಡ್ಸ್ಕೊಳ್ರು. ನಮ್ಮನ್ನೇನ್ ಡಮ್ಮಿ ಪೀಸ್ ಅಂತ ತಿಳ್ಕೊಂಡಿದ್ದೀರಾ? ಮಾಡ್ತೀನಿ ತಾಡ್ರಿ ನಿಮ್ಗೆ. ನಾವ್ ಹೊಡಿಯೋದೇ ಇಲ್ಲ ಕಣ್ರಲ್ಲ. ನಿಮಗ್ ತಾಕತ್ತಿದ ಚಿನ್ನಿನ ಮರದಿಂದ ಆಚೆ ಹೊಡೆದು ದುಡ್ಡು ಗೆತ್ಕೊಂಡೋಗ್ರ ನೋಡೋಣ. ಲೋ, ಏನ್ರ ಇವ್ರು ನಮ್ಗೆ ತಾಕತ್ತು ಗೀಕತ್ತು ಅಂತ ಚಾಲೆಂಜ್ ಮಾಡ್ತಾವ್ರೆ. ಬಂಡ್ರ ಒಂದ್ ಕೈ ನೋಡೇ ಬಿಡೋಣ. ಶಿವ, ನೀಟಾಗಿ ನೋಡ್ಕೊಂಡ್ರು. ಕ್ಯಾಚ್ ಹಿಡಿರೋ ಈಗ. ಹೊಡಿತಾ ನೋಡ್ಕೊಳ್ರು. ಕ್ಯಾಚ್ ಹಿಡಿರೋ. ಇವ್ನು ಹುಷಾರಾಗಿ ನೋಡ್ಕೊಳ್ರು. ಏನು ಹೊಡೆಯಲ್ಲ ಬಿಡ್ರ. ಇವನು ಹೊಡೆಯಲ್ಲ ಕಣೋ. ನೋಡ್ಕೊಂಡ್ ಹೊಡೆಯಲಿ. ನೀನಾದ್ರು ನಮ್ ಮರ್ಯಾದೆ ತೆಗಿಬೇಡವು. ನೀನಾದ್ರೂ ಹೇಳ ಅವನಿಗೆ. ಇವಾಗ ಮಾಡ್ತೀನಿ ನೋಡು. ಹೊಡಿಯೋ, ನೋಡ್ತೀನಿ. ಒಂದ್ 2 ಚಾನ್ಸ್ ಮುಗಿದುಕೊಂಡ್ರು. ಹುಷಾರು. ಹೊಡಿ ಮಗ, ಹೊಡಿ ಮಗ, ಹೊಡಿ 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 ಹೊಡಿ. ಸಿದ್ಧ, ನೀನೊಬ್ನೇ ಕಣ ಇರೋದು. ನಮ್ಮ ಮರ್ಯಾದೆ ದುಡ್ಡು 200 ಆಯ್ತು. ನೋಡ್ರಿ ಇಲ್ಲಿ. ನೀನಾದ್ರು ಹೊಡ್ಬಿಟ್ಟು ಮರ್ಯಾದೆ ಉಳ್ಸೋ. ಏನು ಇರೋದು ಒಂದೇ ಚಾನ್ಸ್ ಐತಿ ಇವಾಗ. ಮಗ, ಎಣ್ಣೆ ಕೊಡಿಸ್ತೀನಿ, ಹೊಡಿಯೋ. ಎಣ್ಣೆನ ಮಗ? ಫುಲ್ ಬಾಟ್ಲ ಹಾಫ್ ಬಾಟ್ಲ? ಫುಲ್ ಬಾಟ್ಲೆ ಕೊಡಿಸ್ತೀನಿ, ಹೊಡಿಯೋ. ನಿಜವಾಗ್ಲು? ಹೊಡಿಯೋ ಇವಾಗ. ಕುಳ ಹೆಂಗೋ ಮಗ. ಇಷ್ಟಾಯ್ತು. ಹಿಂಗಾಗಿ ಎಣ್ಣೆಗೆ ದುಡ್ಡಾಯ್ತು. ಓಹೋ, ಹಡ್ಬಿಟ್ಟು ದುಡ್ಡು ಸಿಕ್ಕಿರೋದಕ್ಕೆ ನೀನ್ ಇಷ್ಟೊಂದು ಮೆರಿತಾ ಇದೀಯಾ? ಮೇರಿ ಮೇರಿ ಮೇರಿ, ನಾಳೆ ಸಾಲ ಕೊಡು ಅಂತ ಬರ್ತೀಯಲ್ಲ, ಅವಾಗ ನೋಡ್ಕೊಂತೀನಿ. ತಗೋ. ಲೋ ಮಗ, ಬೆಂಗಳೂರಲ್ಲಿ ನಿನ್ನಿಂದ ಅಷ್ಟೊಂದು ಹುಡುಗಿಯರು ಬಿದ್ದಿದ್ರಲ್ಲ, ಯಾರಿಗಾದ್ರೂ ಲವ್ ಗಿವ್ ಮಾಡ್ದ ಹೆಂಗೆ? ಲವ್ ಆಗಿದೆ ಮಗ, ಆದ್ರೆ ಬೆಂಗಳೂರಲ್ಲ, ಈ ಊರಲ್ಲ. ಈ ಊರಲ್ಲ? ಯಾರದು ಗೊತ್ತಿಲ್ಲ ಮಗ,
ಸಿಕ್ಕಿದ್ರೆ ಪರಿಚಯ ಮಾಡಿಸ್ತೀನಿ. ಹಲೋ ಗುರುವೇ, ಇಲ್ಲಿ ನೋಡು, ನಮ್ಮೂರಲ್ಲಿ ಸುಂದರವಾಗಿರೋದು ನನ್ನ ಡವ್ ಒಬ್ಳೆ. ಅವಳಿಗೆ ಕಣ್ಗಿನ್ ಹಾಕ್ಬಿಟ್ಟಿಯಾ? ದೇವ್ರು, ನಿಮ್ ಹುಡ್ಗಿ ನಿನ್ ಬಿಟ್ರೆ ಮತ್ತೆ ಯಾರಿಗೂ ಬೀಳಲ್ಲ ಕಣ, ನೀನ್ ಕುಡಿ. ಲೇ, ಇವನೇನೋ ಹಿಂಗ್ ಕುಡ್ದು ಹಂಗ್ ಬಿದ್ದೋಗ್ಬಿಟ್ಟ. ಅವನಷ್ಟೇ ಕಣ, 90 ಕುಡಿತಾನೆ, 40 ಹೊಡಿತಾನೆ. ಎತ್ತಾಕಳ್ರ ಅವನ್ನ. ನಡೀರೋ ಹೊಡೋಣ. ಅದು ಚಿನ್ನ. ಹಾ, ಬಂದಿರಿ. ಬಾ ಬಂಗಾರ, ಬಾ. ಚಿನ್ನ ಕುತ್ಕೋ. ಅಲ್ಲ ರೀ, ಕತ್ಲಾದ್ಮೇಲೆ ಆ ದೇವಿ ಒಂದ್ ಪ್ರಾಣ ತೆಗಿತಾಳಂತ ಊರಿಗೂರೇ ಹೆದರ್ಕೊಂಡ್ ಕೂತಿರ್ತದೆ. ಆದ್ರೆ ನೀವು ಮಾತ್ರ ಕರೆಕ್ಟ್ ಟೈಮ್ ಬಂದ್ ಒಳಗಡೆ ಸೇರ್ಕೊಂಡ್ ಬಿಡ್ತೀರಲ್ಲ. ಆ ದೇವಿ ಬಂದ್ಬಿಟ್ರೆ ಈ ದೇವಿ ಪೂಜೆ ಮಾಡಕ್ ಆಗೋದಿಲ್ವಲ್ಲ, ಅದಕ್ಕೆ ಬೆಳಕಿಂದಂಗೆನೆ ಈ ದೇವಿ ಹತ್ರ ಬಂದು ಸೇರ್ಕೊಂಡ್ಬಿಡ್ತೀನಿ. ಅಲ್ಲ, ನಿಮ್ ಮನೆಯವ್ರು ಯಾರು ಎಲ್ಲಿ ಹೋಗಿದ್ರಿ ಅಂತ ಕೇಳಲ್ವಾ? ಯಾರನ್ನ? ಈ ಗೌಡನ್ನ. ಈ ಗೌಡನ್ ಯಾರೇ ಕೇಳೋರು? ಈ ಗೌಡನ್ ಗೊತ್ತು, ಊರ್ಗೆ ಗೊತ್ತು. ನಿನಗ್ ಗೊತ್ತಿಲ್ವಾ ಚಿನ್ನ? ಆಹಾ, ನಿಮ್ ಗತ್ತು, ನಿಮ್ ತಾಕತ್ತು ಎಲ್ಲ ನಂಗೆ ಗೊತ್ತು. ಅದಕ್ಕೆ ಅಲ್ವಾ ನಾನ್ ನಿಮಗ್ ಬಿದ್ದಿದ್ದು. ಹಳೇದನ್ನೆಲ್ಲ ಜ್ಞಾಪಿಸ್ಬಿಟ್ಟು ಒಳ್ಳೆ ಮೂಡಿಗೆ ಬರ್ಸ್ಬಿಟ್ಟಲ್ಲ ಚಿನ್ನ. ಅಯ್ಯಯ್ಯೋ, ಯಾರೋ ಸತ್ತ ಬಿಟ್ಟಾರ. ಬಂದ್ರ. ಯಾರು ಮುಟ್ಟಬೇಡ್ರು. ಯಾಕಮ್ಮ ಎಲ್ಲ ಗಾಬರಿಲ್ ಬರ್ತಿದ್ದೀರಾ? ಅಣ್ಣ, ಏನಣ್ಣ ನಮ್ಮ ಊರ್ ಕತೆ ಹಿಂಗಾಗೋಯ್ತು. ಹೆಂಗಣ್ಣ ಊರಲ್ಲಿ ಬದುಕೋದು? ಏನಾಯ್ತು? ನಮ್ಮ ಊರಲ್ಲಿ ಹೆಣದ ಮೇಲೆ ಹೆಣ ಬೀಳ್ತಾನೆ ಇದಾವೆ. ಗೌಡ್ರಿಗೆ ಹೇಳೊಂದು ಪರಿಹಾರ ಹುಡ್ಕಕ್ ಹೇಳೋಣ. ಹೌದೌದು, ಗ್ರಾಮದಲ್ಲಿರೋ ತೊಂದರೆಗೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಯಲೇಬೇಕು. ನಿಮ್ಮಪ್ಪ ಅವ್ರಿಗೆ ಹೇಳಿ. ಕರ್ಸೋಣ. ಅವರಿಂದಾದ್ರೂ ಇದು ಪರಿಹಾರ ಸಿಗುತ್ತೇನೋ ನೋಡೋಣ. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ಸುತ್ತಮುತ್ತ ಇರೋ ಹಳ್ಳಿ ಜನರಿಗೆ ಎಲ್ರಿಗೂ ಹೇಳಿ, ಕತ್ಲಾದ್ಮೇಲೆ ಯಾರನ್ನೂ ಸುತ್ತಾಡಬಾರ್ದು ಅಂತೇಳಿ. ನಮ್ಮೂರವರು ಯಾರು ತಿರುಗಬಾರ್ದು. ಆಯ್ತಣ್ಣ, ಆಯ್ತು. ಅಪ್ಪ, ಊರಲ್ಲಿ ಇವತ್ತೂ ಒಂದು ಹೆಣ ಬಿದ್ದಿದೆ. ಊರಲ್ಲಿರೋ ಜನರನ್ನೆಲ್ಲರನ್ನೂ ಸೇರಿಸಿ ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡುಹಿಡಿಯೇನಪ್ಪ. ಹೌದಾ? ಸರಿ ಕಣ್ಲಾ. ಅದೇನು ಅಂತ ನೋಡಿ ಊರ್ ಜನದ ಹತ್ರ ಮಾತಾಡ್ತೀನಿ. ಸರಿಯಪ್ಪ, ಆಯ್ತು. ನಮಸ್ಕಾರ. ನಮಸ್ಕಾರ ಅಣ್ಣ. ಯಾರೋ ಅದು? ಹೋಯ್, ಯಾರೋ ಅದು? ಅಣ್ಣ, ನಮ್ಮ ಹುಡ್ಗನ ಅಣ್ಣ ಸಿಟಿಲಿ ಓದ್ತಾವನೆ, ರಜಾ ಅಂತ ಬಂದವನೆ. ಊರಲ್ಲಿ ಹೆಣ್ಗಳ ಮೇಲೆ ಹೆಣ ಬೀಳ್ತಾ ಇದ್ದಾವೆ. ಊರಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ. ಹೊರಗಡೆ ಯಾರು ಸೇರಿಸಬಾರ್ದು ಗೊತ್ತಿಲ್ಲ ನಿಮಗೆ? ಇಲ್ಲ ಅಣ್ಣ, ಎಲ್ಲ ವಿಷಯ ಹೇಳಿದೀವಿ. ಇನ್ನೊಂದು ಸ್ವಲ್ಪ ದಿನ ನಂತರ ಹೋಗ್ಬಿಡ್ತಾನೆ.
ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಲಿ ಐತೆ ನಿಮ್ಗೆಲ್ಲ. ಸರಿ ಅಣ್ಣ. ಯಾರು ಅದು? ನಮ್ಮೂರ್ ಗೌಡ್ರ ಮಗ ಕಣೋ. ಬಲ್ಲು ದುರಂಕಾರ ಅವನ್ಗೆ ಯಾರಿಗೂ ಬಗ್ಗಕ್ಕಿಲ್ಲ. ಹ್ಞೂ ಕಣ್ಲ, ಯಾರಿಗೂ ಬಗ್ಗಕ್ಕಿಲ್ಲ. ನಮ್ಮೂರ್ಗೆ ರಾಕ್ಷಸ ಇದ್ದಂಗೆ. ಓ ಅಪ್ಪ ಮಿಲ್ ಕಡೆ ಹೋಗಿ ಬರ್ತೀನಪ್ಪ. ಹುಷಾರು ಕಣ್ಲಾ. ಹಾ ನಮಸ್ಕಾರ ಗೌಡ್ರೆ. ಬನ್ರಪ್ಪ ಬನ್ರಿ. ನಮಸ್ಕಾರ ಗೌಡ್ರೆ. ನಾನು ನಿಮ್ಮನ್ನೆಲ್ಲ ಕರೆಸಿದ್ದು ನಮ್ಮೂರಿನ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಣ ಅಂತ. ಹೆಂಗ್ ಹುಡ್ಕೋದು ಗೌಡ್ರೆ ಪರಿಹಾರನ? ಸಮಸ್ಯೆ ಅಂತ ಇದ್ಮೇಲೆ ಪರಿಹಾರ ಅನ್ನೋದು ಇದ್ದೇ ಇರ್ತದೆ. ಯಾವ್ದಾದ್ರು ಸ್ವಾಮೀಜಿನ ಕರೆಸ್ಬಿಟ್ಟು ಏನಾದ್ರು ಪರಿಹಾರ ಹುಡ್ಕನೆ ಗೌಡ್ರೆ. ಗೌಡ್ರೆ ಪಕ್ಕದೂರಲ್ಲಿ ಬೋಳ್ಮುಂಡೆ ಸ್ವಾಮಿ ಅವರಲ್ಲ ಗೌಡ್ರೆ, ಅವ್ರನ್ನ ಕರ್ಸ್ಬಿಟ್ರೆ ಹೆಂಗೆ? ಬೇಡಪ್ಪ ಬೇಡ, ಅವ್ರು ಭಾರಿ ಸುಳ್ಳು ಹೇಳ್ತಾರೆ. ಬೇರೆ ಯಾವ್ದಾದ್ರು ಸ್ವಾಮಿಗಳು ಕಳ್ಸೋಣ. ಕರಿಘಟ್ಟದ ಬೆಟ್ಟದಲ್ಲಿ ಒಬ್ರು ಸ್ವಾಮಿಗಳಿದಾರಂತೆ. ಅವ್ರನ್ನ ಕರೆಸಿದ್ರೆ ಏನಾದ್ರೂ ಪರಿಹಾರ ಸಿಗ್ಬೋದು. ಆಯ್ತು ಕರ್ಸಿ ಗೌಡ್ರೆ. ಎಲ್ಲ ಏನಂತೀರಪ್ಪ? ಅವ್ರ ಬಗ್ಗೆ ತುಂಬಾ ಕೇಳಿದೀವಿ, ಭಯಂಕರವಾಗವ್ರಂತೆ. ಇಂಥ ಸಮಸ್ಯೆ ಬೇಜಾನ್ ಬಗೆಹರಿಸೋರಂತೆ. ನಡ್ರಿ ಗೌಡ್ರೆ ಹೋಗೋಣ. ಹಾಗಾದ್ರೆ ನಾಳೆ ಕರಿಘಟ್ಟಕ್ಕೆ ಹೋಗಿ ಲಿಂಗೇಗೌಡ್ರ ಮನೇಲಿದ್ದು ಸ್ವಾಮಿಗಳನ್ನ ಭೇಟಿ ಮಾಡ್ಕೊಂಡ್ ಬಂದ್ಬಿಡೋಣ. ನಿಮ್ಮಲ್ಲಿ ಯಾರು ಬರ್ತೀರಪ್ಪ? ಊರವರೆಲ್ಲ ಯಾತಕ್ ಗೌಡ್ರೆ, ನಾವೇ ಒಂದು 4 ಜನ ಹೋಗ್ಬಿಟ್ಟು ಬರೋಣ. ಸರಿ, ನಾಳೆ ಬರೋರು ಬೇಗ ರೆಡಿ ಆಗ್ಬಿಟ್ಟು ಬೆಳಗ್ಗೆನೆ ಬಂದ್ಬಿಡಿ. ಆಯ್ತು ಗೌಡ್ರೆ. ಸರಿನಾ? ಆಯ್ತು ಗೌಡ್ರೆ. ನೀವೇನು ಹೊರಡಿ. ಸರಿ ಗೌಡ್ರೆ, ಬರ್ತೀವಿ ಗೌಡ್ರೆ. ನಮಸ್ಕಾರ. ಅರ್ಜೆಂಟ್ ಮಾಡ್ಬೇಡ, ಆಮೇಲೆ ಕೊಡಿಸ್ತಾರೆ. ನಿನ್ನ ಮಗ ಬೆಳಗ್ಗೆ ನಮ್ಮ ಹುಡುಗಿ ನೋಡ್ಲಿಲ್ಲ, ಮಿಸ್ ಮಾಡ್ಕೊಂಡೆ ಅಂದಲ್ಲ. ಅಲ್ಲೋಡ ಅವಳೆ ಕಣ ನಮ್ಮ ಹುಡುಗಿ. ಗೌಡ್ರ ಮಗಳು ಕಣ್ಲ ಅವಳು. ಅಣ್ಣ ಬೇರೆ ಸರಿ ಇಲ್ಲ, ಯೋಚನೆ ಮಾಡು. ಪ್ರಾಬ್ಲಮ್ ಎಲ್ಲ ಇದ್ದಿದೆ ಕಣ. ರವಿ ಮಾಮ ಹೇಳಿಲ್ವಾ, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಎದರಬಾರದು ಅಂತ. ಅದೇನಾಗತ್ತೆ ಆಗ್ಲಿ ಬಿಡಮ್ಮ. ಇವ್ನು ಎಣ್ಣೆ ಕೊಡ್ತದೆ ಅಂತ ಎಷ್ಟು ಖುಷಿ ಆಗಿದ್ದೆ. ಆದ್ರೆ ಈಗ ಅನ್ಸ್ತೈತೆ ಇದೇ ನಮ್ ಲಾಸ್ಟ್ ಎಣ್ಣೆ ಪಾರ್ಟಿ ಅಂತ. ರಘು ಮೊದ್ಲು ಒಂದು ಬೆಂಗಳೂರಿಗೆ ಕಳ್ಸ್ರೋ. ನಾನ್ ಲವ್ಗೆ ಇಷ್ಟು ಸಪೋರ್ಟ್ ಮಾಡೋದೇನ್ರ ನೀವು? ಲವ್ ಬಾಸ್ತು ಹುಡುಗರು ಪಿಕ್ಚರ್ ನೋಡಿಲ್ವೇನ್ಲಾ? ಲವ್ಗೋಸ್ಕರ ಏನಾರ ಮಾಡಮ್ ನಡಿಲ್ಲ. ಮಾಡೋಣ ಮಾಡೋಣ. ಮೊದ್ಲು ಎಣ್ಣೆ ಹೊಡೋಣ, ಕತ್ಲೈತೆ ಬಂತು. ಸರಿ ಬರೋಣ, ಹೋಗೋಣ. ಬರ್ರ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ನಮ್ಮೂರಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ನಮ್ಮೂರು ಗ್ರಾಮ ದೇವತೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನಮ್ಮಿಂದ ಏನು ಅಪಚಾರ ಆಯ್ತೋ ಗೊತ್ತಿಲ್ಲ, ಬಲಿ ಮೇಲೆ ಬಲಿ ಆಗ್ತಾ ಇದೆ. ದಯವಿಟ್ಟು ನಮ್ಮ ಗ್ರಾಮಕ್ಕೆ ಬಂದು ಇದಕ್ಕೊಂದು ಪರಿಹಾರ ಮಾಡಿಕೊಡಿ. ಮುಂದಿನ ಹುಣ್ಣಿಮೆ ದಿವಸ ಬರ್ತೀನಿ, ಹೊರಡಿ. ಆಯ್ತು ಸ್ವಾಮಿ. ಸರಿ ಸ್ವಾಮಿಗಳೇ, ಬರ್ತೀವಿ. ಅಕ್ಕ ಒಂದ್ 5 ಟೀ ಕೊಡಕ್ಕ. ಇನ್ನೇನ್ ನಮ್ಮ ಹುಡುಗಿ ಬರೋ ಟೈಮ್ ಆಯ್ತು ಕಣೋ. ಲವ್ ಇವನೇನೋ ಇಷ್ಟೊಂದು ಡೀಪ್ ಆಗಿ ಲವ್ ಮಾಡ್ತಾವನೆ. ಯಾರೋ ಅವಳು? ಏಯ್ ನಾನೊಂದ್ಸತಿ ಅವ್ಳಿಗೆ ನೋಡ್ಬೇಕು. ಏಯ್ ನೀನ್ ಯಾಕೋ ನಂಡವನ ನೋಡ್ಬೇಕು? ಕೂಲ್ ಬ್ರದರ್ ಕೂಲ್. ಅವಳು ನನ್ನ ತಂಗಿ ಇದ್ದಂಗೆ. ಅಬ್ಬಾ ಇವಾಗ ಸಮಾಧಾನ ಆಯ್ತು. ಮಗ ಕೊಡಕ್ಕ.
ಬರ್ತಾಳ ನೋಡಪ್ಪ, ಇನ್ನ ದೇವರು ಕೊಟ್ಟ ತಂಗಿ. ಎಲ್ಲೋ ನೋಡಲ್ಲಿ. ಆಹಾ, ಒಳ್ಳೆ ಗಂಧದ ಗೊಂಬೆ ಹಂಗವಳೆ. ಪಾರ್ವತಿ, ಪಾರ್ವತಿ, ಎಷ್ಟೊತ್ತೆ? ಊರ್ ಜನ ಎಲ್ಲ ಕಾಯ್ಕೊಂಡಿದ್ದಾರೆ. ಕಾಳಿ ಸ್ವಾಮಿಗಳು ಬಂದ್ಬಿಡ್ತಾರೆ. ಬೇಗ ರೆಡಿ ಆಗ್ಬಿಟ್ಟು ಬಾರೆ. ಈ ಹೆಂಗಸ್ರನ್ನ ಕಾಯಕ್ಕಾಗೋದಿಲ್ಲಪ್ಪ. ಅಯ್ಯೋ ಬಂದೆ ಇರ್ರಿ. ಎಷ್ಟೊತ್ ಮಾಡ್ಚಾ ಎಲ್ಲವನು? ಲೇ ಚೆನ್ನಾಗಿ ಕಾಣ್ತಿದ್ಯಾ ಬಾರೋ. ಬಂದ ನಡಿಯಮ್ಮ, ನಡೀರಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ ರಾಮೇಗೌಡ್ರೆ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ. ಸ್ವಾಮಿಗಳು ಬಂದ್ರಲ್ಲ. ಸರಿ ಗೌಡ್ರೆ. ಬನ್ನಿ ಬನ್ನಿ. ಸ್ವಾಮಿಗಳು ಬಂದು ಜಾಗ ಬಿಡ್ರಪ್ಪ. ಬನ್ನಿ ಸ್ವಾಮಿಗಳೇ, ಬನ್ನಿ. ಬೇಗ ಬಾಪ. ಬಂದೆ 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 ಗೌಡ್ರೆ. ಇಲ್ಲಿ ಬನ್ನಿ. ಇಲ್ಲಿಡಿ ಅಕ್ಕಪ್ಪ, ಇಲ್ಲಿ ಕೂತ್ಕೊಳ್ಳಿ ಸ್ವಾಮಿಗಳೇ. ಸ್ವಾಮಿಗಳೇ, ನಮ್ಮೂರ್ ದೇವಿ ದೇವಸ್ಥಾನದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ. ಆ ಸಮಸ್ಯೆ ಬಗೆಹರಿಯೋರ್ಗು ಆ ಕಡೆ ಯಾರು ಜನಗಳು ಹೋಗ್ಬಾರ್ದು ಅಂತ ದೇವಸ್ಥಾನ ಸುತ್ತ ನಿರ್ಬಂಧ ಮಾಡಿದೀವಿ. ಊರ್ ಕಾಯೋ ದೇವಿ, ನಮ್ಮೂರ್ ಜನನೇ ಬಲಿ ತಗೊಂಡ್ಬಿಟ್ರೆ ಹೇಗೆ? ನಮ್ ಕಡೆ ಏನ್ ತಪ್ಪಾಗಿದೆ? ಪರಿಹಾರ ಹೇಳಿ ತಾಯಿ. ನಿಂಬೆ ತಗೊಳ್ಳಿ ಸ್ವಾಮಿ. ಚಚ್ಚು ಅದನ್ನ. ಏನಪ್ಪ ಇದು? ಬೆಣ್ಣಲ್ಲೂ ಕೂಡ ರಕ್ತ ಬರ್ತಿದೆ. ರಕ್ತ. ಅಯ್ಯೋ ರಕ್ತ. ನೀವು ಮಾಡಿರೋ ಅಪಚಾರದಿಂದ ನಿಮ್ಮೂರ್ ದೇವಿ ಹೆಮ್ಮರಿ ಆಗ್ಬಿಟ್ಟವ್ಳೆ. ಸ್ವಾಮಿ, ನಮ್ಮ ಊರಿಗೆ ಬಂದಿರೋ ಅಪಚಾರದಿಂದ ನಮ್ಗೆಲ್ಲ ಮುಕ್ತಿನೇ ಇಲ್ವಾ ಸ್ವಾಮಿ? ಚಚ್ಚು, ಏನೇ ಇದೆಲ್ಲ? ಇದೆ ಪರಿಹಾರ ಇದೆ. ಹೌದಾ? ಹೇಳಿ ಸ್ವಾಮಿ, ಏನ್ ಸ್ವಾಮಿ ಅದು? ನಿಮ್ಮೂರ್ ಸಮಸ್ಯೆ ಬಗೆಹರಿಬೇಕಂದ್ರೆ ಒಂದು ಹೆಣ್ಣಿನಿಂದ ಮಾತ್ರ ಸಾಧ್ಯ. ಅದರ ಸಂಕೇತವೇ ಆ ನಿಂಬೆ ಹಣ್ಣಿನಲ್ಲಿ ಕಾಣಿಸ್ತಿರೋ ಅರಿಶಿಣ ಕುಂಕುಮದ ಬಣ್ಣ. ಹೆಣ್ಣಿಂದನಾ? ಆ ಹೆಣ್ಣು ಯಾರು ಸ್ವಾಮಿ? ಇದಕ್ಕೆ ಪರಿಹಾರ ಸಿಗ್ಬೇಕಂದ್ರೆ ನಿಮ್ಮೂರಲ್ಲಿರೋ ಹೆಣ್ಣೆ ಆಗ್ಬೇಕು. ನಾನ್ ಹೇಳೋ ಅಷ್ಟು ಕಠಿಣ ಪೂಜೆಗಳನ್ನ ಚಾಚು ತಪ್ಪದೆ ಮಾಡಬೇಕು. ಆದರೆ ಒಂದು, ಈ ಪೂಜೆ ಮಾಡುವಾಗ ಆ ದೇವಿ ಕೋಪಕ್ಕೆ ಅವ್ರು ಪ್ರಾಣ ಬೇಕಾದ್ರೂ ಹೋಗ್ಬೋದು. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಪೂಜೆ ಮಾಡ್ತೀನಿ. ಊರ್ ಜನರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಯಾರಂದ್ರೆ ಅವ್ರ ಈ ಪೂಜೆನ ಮಾಡಕ್ಕಾಗಲ್ಲ. ಯಾರು ಮಾಡ್ಬೇಕು ಅಂತ ನನ್ ಕಾಳಯ್ಯ ಹೇಳ್ತಾರೆ.
ಇವಳು ಮಾಡ್ತಾಳೆ. ಇವಳು ಮಾಡ್ತಾಳ? ಯಮ ಮಾಡ್ತಾಳ. ಈ ಹುಡುಗಿ ಪೂಜೆ ಮಾಡ್ಬೇಕಾ? ಮಾಡ್ತೀನಿ. ನಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಈ ಪೂಜೆನ ಮಾಡ್ತೀನಿ. ಭಕ್ತಿಯಿಂದ ಪೂಜೆ ಮಾಡು, ಊರಿಗೆ ಒಳ್ಳೇದಾಗುತ್ತೆ. ಏನೇ ಏನೇ ಬರಬಾರ್ದು ಬಂದಿರೋದು ನಿನಗೆ? ಯಾಕೆ? ನಾನು ನಿನ್ ಮದುವೆ ಮಾಡ್ಕೊಂಡ್ ಬಂದಿರೋದು ನಮ್ಮ ಮನೇಲಿ ಸಂಸಾರ ಮಾಡ್ಕೊಂಡ್ ಬಿದ್ದಿರ್ಲಿ ಅಂತ. ನಿನಗೆ ಯಾಕೆ ಊರು ಸೊಬ್ರಿ? ದೇವ್ರ ಪೂಜೆ ಮಾಡಿ ಸಾಯಕ್ ಹೋಗ್ತೀನಿ ಅಂಚಲ್ಲ. ಊರ್ ಗೌಡ ಆಗಿ ನೀನ್ ಹೆಂಗ್ ಮಾತಾಡ್ತಿಯಲ್ಲ, ಅಷ್ಟಕ್ಕೂ ನೀನೆಷ್ಟ್ ಚೆನ್ನಾಗಿ ಸಂಸಾರ ಮಾಡ್ತೀಯ ಅಂತ ನನಗ್ ಗೊತ್ತಿಲ್ವಾ? ಏಯ್, ಏನೇ ಗೊತ್ತು ನಿಂಗೆ? ಏನೇ ಗೊತ್ತು? ಆ ನನ್ ಸಾವತಿ ತಾನೆ ಪೂಜೆ ಮಾಡ್ತಿರೋದು. ಒಳ್ಳೇದಾಯ್ತು ಬಿಡು. ಅವಳು ನನ್ನ ಜೊತೆಲಿಲ್ಲ ಅಂದ್ರೆ ನಿಮಗ್ ಖುಷಿ, ಅವಳು ನನ್ನ ಜೊತೆಲಿದ್ರೆ ನನಗೂ ಖುಷಿ ಆಗೋದು. ಅದೆಲ್ಲ ನಿನಗೆ ಬೇಡದಾರ ವಿಷಯ, ಸುಮ್ಮನೆ ಇದ್ಬೇಡ ಅಷ್ಟೇ. ಸುಮ್ನೆ ಇರ್ತೀನಿ. ಎಂಟಿ ಮಾತ್ನ ಎಲ್ಲ ಕೇಳ್ತೀಯ? ನಿನ್ನಿಷ್ಟ ಬಂದಂಗೆ ಮಾಡ್ಕೋ ಹೋಗು. ಮಗ ಬಂತು, ಸುಮ್ಮನೆ ಇದ್ಬಿಡೋಗ್ಲಿ. ಇದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತೀಯ. ಬಾವಾ ಏನಮ್ಮ, ಯಾಕಪ್ಪಂಗ್ ಬೈತಾ ಇದೀಯಾ? ಅಂಥದ್ದೇನಿಲ್ಲ ಬಿಡಮ್ಮ, ಊರಿನ ಸಮಸ್ಯೆಗೆ ಪೂಜೆ ಮಾಡ್ತೀನಿ ಅಂತ ಜೋರಾಗಿ ಮಾತಾಡ್ತಾ ಇದ್ಲ ಅಷ್ಟೇ. ಹಿಡ್ಕೊಳೆ. ಸರಿ ನಾನು ಬರ್ತೀನಿ ಬಂಗಾರ. ನೋಡು, ಕಾಫಿ ಕೊಟ್ರೆ ಒಂದ್ ಗುಡ್ಕು ಕುಡಿದೆ ಹೋಗ್ತಾ ಇರೋದು. ನಾನೇನಾರ ಮಾತಾಡ್ದೆ ಅಂತೀಯ? ಇರ್ಲಿ ಬಿಡಮ್ಮ, ಯಾಕೆ ಬೇಜಾರಾಗಿದ್ಯಾ? ಏನಾಯ್ತು? ಅದು ಹಿಂಗೆಲ್ಲ ಆಯ್ತಾ? ಏನೋಪ್ಪ, ದೇವ್ರ ದಯಿಂದ ಯಾರಿಗೂ ಏನು ತೊಂದರೆ ಆಗದೆ ನಮ್ಮೂರಿನ ಸಮಸ್ಯೆ ಪರಿಹಾರ ಆದ್ರೆ ಸಾಕು. ಹಲೋ. ಬ್ರದರ್, ಲಿಫ್ಟ್. ಯಾಕೆ ಗುರು, ಏನಾಯ್ತು? ಬ್ರದರ್, ಆ ಬಸ್ನ ಒಂದು ಸ್ವಲ್ಪ ಫಾಲೋ ಮಾಡ್ತೀರಾ? ಹಾಲ್ ಟಿಕೆಟ್ ಕೊಡ್ಬೇಕಿತ್ತು. ಬಾ ಗುರು, ಎತ್ಕೋ. ಮುಂದೆ ಬಸ್ ಹೋಗ್ತಿದ್ಯಾ? ಚೇಂಜ್ ಮಾಡಿ ಬಿಸಾಕ್ತೀನಿ, ಬಾ. ಏನೇ ಚೆನ್ನಾಗಿ ಓದ್ಕೊಂಡಿದ್ಯಾ? ಸುಮಾರಾಗಿ ಓದ್ಕೊಂಡಿದ್ದೀನಿ ಕಣೆ. ನೀನು? ನಾನಂತೂ ಓದಿದ್ದೀನಪ್ಪ. ಹಲೋ ಮೇಡಮ್. ಸರಿ ಬಾ ಹೋಗೋಣ. ಮೇಡಮ್, ರೀ ಹಲೋ. ಹಾಲ್ ಟಿಕೆಟ್ ನನ್ನ ಮಾತು ಸ್ವಲ್ಪ ಕೇಳಿಸ್ಕೋ. ನಾನು ಹೇಳೋ ಸ್ವಲ್ಪ ಕೇಳು. ಬಿಡು.
ನನ್ ಮಾತು ಸ್ವಲ್ಪ ಕೇಳು. ಎಲ್ಲ ಆಲ್ ಟಿಕೆಟ್ ಕೊಡಮ್ಮ. ಏನಾಯ್ತು? ಮಿಸ್ ಆಗ್ಬಿಟ್ಟೈತೆ. ಅಣ್ಣ ಬಿಡಣ್ಣ. ಏನಣ್ಣ ನೀನು ಎಲ್ಲಿಂದ್ರಲ್ಲಿ ಜಗಳ ಶುರು ಮಾಡ್ಕೋತೀಯಾ? ನನ್ ಹಾಲ್ ಟಿಕೆಟ್ ಬೇರೆ ಮಿಸ್ ಆಗೈತೆ, ಹುಡುಕ್ಬೇಕು. ಬೇಗ ಮನೆಗೆ ಹೋಗೋಣ ನಡಿ. ತಗೊಳ್ಳಿ ನಿಮ್ಮ ಹಾಲ್ ಟಿಕೆಟ್. ಅದನ್ನ ಕೊಡೋಣ ಅಂತಾನೆ ಇಲ್ಲಿವರೆಗೂ ಬಂದೆ. ಅಷ್ಟರಲ್ಲಿ ಅಣ್ಣ ಪಾಪ ತಿಳ್ಕೋಬೇಕು ತಾನೆ ಫಸ್ಟು. ಸಾರಿ ರೀ, ನಂಗೆ ಎಕ್ಸಾಮ್ ಟೈಮ್ ಆಯಿತು, ಬರ್ತೀನಿ. ಇರಲಿ. ಸಾರಿ ಮಗ, ತಪ್ಪು ತಿಳ್ಕೊಂಬಿಟ್ಟಿದೆ. ಬಸ್ಸಿಗೆ ಎಣ್ಣೆ. ಯಾವಾಗಲೂ ಎಣ್ಣೆ ಎಣ್ಣೆ ಅಂತಿರ್ತಾನೆ. ಸ್ವಲ್ಪ ಕಮ್ಮಿ ಕುಡಿಯೋಕೆ ಕೇಳ. ಹಾಯ್. ಬನ್ನಿ. ಸಾರಿ ರೀ, ಯಾಕೆ? ಗೊತ್ತಿಲ್ಲದೆ ತಪ್ಪಾಗೋಯ್ತು. ಅಣ್ಣಂಗೆ ಬುದ್ಧಿನೇ ಇಲ್ಲ. ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ. ಪರವಾಗಿಲ್ಲ ಬಿಡಿ. ಸಾರಿ ರೀ, ಬೇಜಾರಾಗಬೇಡಿ. ಬರ್ಲಾ? ಲೇ ಮಗನೇ, ಲೋ ಮಗ. ಅವಳ ಸ್ಮೈಲು, ಈ ಒಂದು ಡ್ರೀಮು ಇಲ್ಲಿ ಏನ್ ನಡೀತೈತೆ ಅಂತ ನನಗಂತೂ ಅರ್ಥ ಆಯ್ತಿಲ್ಲ. ಹೌದು ಬಸ್ಸು, ನಿಜವಾಗ್ಲೂ ಅಲ್ಲೇನಾಯ್ತು? ಏನಿಲ್ಲ ಕಣ, ಅವಳ ಹಿಂದೆ ಹೋಗಿದ್ ಗೊತ್ತಾಗ ಅವ್ರಣ್ಣ ಸರಿಯ 4 ಬಾರಿಸ್ಬಿಟ್ಟು ಕಳ್ಸಿಲ್ಲ ಕಣ. ಹಿಂದೆ ಹೋಗಿದ್ದಕ್ಕೆ ಹಿಂಗ್ ತದ್ಕವ್ನೆ. ಇನ್ನು ಮ್ಯಾಟ್ರ್ ಅವ್ರ ಅಣ್ಣಂಗ್ ಗೊತ್ತಾದ್ರೆ ತಿತ್ತಿನ ಮಾಡ್ಬಿಡ್ತಾನೆ ಅಷ್ಟೇ. ಬಿಡ ಬಸ್ಸು, ನೀನೇನೇ ಹೇಳು, ಅವಳೇ ಒಂದು ಇಷ್ಟೆಲ್ಲ ಚೆನ್ನಾಗಿ ಮಾತಾಡೋಳೆ ಅಂದ್ರೆ ಅವಳಿಗೂ ನಿನ್ ಮೇಲೆ ಲವ್ ಫಿಕ್ಸ್. ಇದೇ ಖುಷಿಲಿ ಸ್ವಲ್ಪ ಎಣ್ಣೆ. ಅತ್ತೆಗಳೇನ್ ಚಿಂತೆ ಆದ್ರೆ ಮಗಳಿಗೆ ಇನ್ನೇನೋ ಚಿಂತೆ ಅಂತೆ, ನಮ್ಗೊಂದ್ ಚಿಂತೆ ಆದ್ರೆ ಇವನಿಗೆ ಎಣ್ಣೆ ಚಿಂತೆ. ನಡೀರಪ್ಪ ಹೋಗೋಣ. ಅದು ಏನ್ಚಿನ? ಏನ್ರಿ, ಒಂದ್ ವಾರದಿಂದ ಬರ್ದೇ ಇರೋರು ಇವತ್ ಬಂದಿದ್ದೀರಾ? ಏನು ಮೇಡಮ್ ಯಾವತ್ತು ಈ ಮಾತು ಕೇಳ್ತಾ ಇದ್ದೋಳು ಇವತ್ತು ಕೇಳ್ತಾ ಇದ್ದೀರಾ? ಅಂದ್ರೆ ನಾನು ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಪರ್ಮಿಷನ್ ತೊಗೊಂಬರ್ಬೇಕಾ? ಛೇ ಹಂಗೆ ಹೇಳಿಲ್ಲ ರೀ, ನಾಳೆಯಿಂದ ಪೂಜೆ ಶುರು ಮಾಡ್ಬೇಕಲ್ವಾ, ಅದಕ್ಕೆ ಹೇಳ್ದೆ ರೀ. ನಾಳೆಯಿಂದನೇ ಪೂಜೆನಾ? ಹೌದ್ರಿ, ನಾಳೆನೇ ಹುಣ್ಮೆ ಅಲ್ವೇನ್ರಿ? ಅಲ್ಲ ಬದು, ನಾನು ಅವತ್ತು ನಿನಗೆ ಅಷ್ಟೆಲ್ಲ ಸಿಗ್ನಲ್ ಮಾಡ್ತಾ ಇದ್ದೀನಿ, ನೀನು ನನ್ನ ಕಡೆನೇ ನೋಡದೆ ಒಪ್ಕೊಂಬಿಟ್ಟಲ್ಲ. ಸ್ವಾಮಿಗಳು ಬೇರೆ ಪೂಜೆ ಮಾಡೋ ಟೈಮಲ್ಲಿ ನಿನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದರೂ ಆದ್ರೆ ಏನು ಗತಿ? ನಂಗೆ ಗೊತ್ತು ರೀ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ. ಆದರೂ ಊರಿಗೆ ಒಳ್ಳೇದಾಗಿ ಊರಿನ ಸಮಸ್ಯೆ ಬಗೆಹರಿದ್ರೆ ಜನ ನಿಮ್ಮನ್ನು ಎಷ್ಟು ಗೌರವಿಸ್ತಾರೆ. ಅವಾಗ ಸಿಗೋ ಗೌರವಕ್ಕಿನ ನನ್ನ ಪ್ರಾಣ ಹೆಚ್ಚೇನ್ರಿ. ಅಷ್ಟಕ್ಕೂ ನಾನೇನು ಸುಮ್ಮನೆ ಒಪ್ಕೊಂಡ? ಊರಲ್ಲಿ ಅಷ್ಟೊಂದು ಹೆಂಗಸರಿದ್ರು, ಆ ಸ್ವಾಮೀಜಿ ನನ್ನನ್ನೇ ಆರ್ಸವ್ರೆ ಅಂದರೆ ಇದೆಲ್ಲ ನೀವು ಕೊಟ್ಟು ಭಿಕ್ಷೆ ಅಲ್ವೇನ್ರಿ? ಛೇ ಆ ಥರ ಎಲ್ಲ ಮಾತಾಡಬೇಡ. ನೀನು ದೊಡ್ಡೋಳ್ ಕಣೆ. ನೀನು ನಿನ್ನ ಪ್ರಾಣದ ಬಗ್ಗೆನೂ ಲೆಕ್ಕಿಸ್ದೆ ನನ್ನ ಗೌರವದ ಬಗ್ಗೆ ಯೋಚನೆ ಮಾಡ್ದಲ್ಲ, ಅದಕ್ಕೆ ಕಣೆ ನೀನು ಅಂದರೆ ನನಗಿಷ್ಟ. ಈ ಜೀವ ಎಲ್ಲ ನಿಮಗೋಸ್ಕರನೇ ಮುಡಿಪಾಗಿಟ್ಟಿದ್ದೀನ್ರಿ.
ಅಪ್ಪ ಅಪ್ಪ ಯಾಕಪ್ಪ ಏನು ಚಿಂತೆ ಮಾಡ್ಕೊಂಡು ಕುಂತಿದ್ಯಾ? ಏನಿಲ್ಲ ಕಣಮ್ಮ, ಸ್ವಾಮಿಗಳು ಪೂಜೆ ಮಾಡಕ್ಕೆ ಹೇಳಿದ ದಿನ ಇವತ್ತೇನೆ. ಏನಾಯ್ತದೋ ಎತ್ತಾಯ್ತದೋ ಅಂತ ಭಯ ಆಗ್ತಾಯಿದೆ ಕಣಮ್ಮ. ಏನಾಗಲ್ಲ ಬಿಡಪ್ಪ, ಎಲ್ಲ ಒಳ್ಳೇದಾಗುತ್ತೆ. ಅಯ್ಯೋ ಅವ್ರಿಗೆ ಊರ್ ಚಿಂತೆಗಿಂತ ನನ್ನ ಸಾವತಿ ಚಿಂತೆನೆ ಹೆಚ್ಚಾಗ್ಬಿಟ್ಟೈತೆ ಕಣೆ. ಏಯ್, ಒಳಗಡೆ ಬಂದ್ರೆ ಎಗ್ರಿ ಸದ್ಯ ಗೊತ್ಬಿಡ್ತೀನಿ. ಹಾ ಒದಿದ್ದೆ ಇನ್ನೇನ್ ಮಾಡ್ತೀಯ? ಬಿಟ್ಟಿ ಸಿಕ್ಕಿದೀನಲ್ಲ, ಇದೊಂದ್ ಮಾತ್ರ ಚೆನ್ನಾಗ್ ಮಾಡ್ತೀಯ ನೀನು. ಏ ಸುಮ್ಕಿರವ್ವ, ಯಾವಾಗ್ಲೂ ಏನೇನೋ ಮಾತಾಡ್ತಿರ್ತೀಯ. ಅಪ್ಪನ್ ಜೊತೆ ಜಗಳ ಮಾಡೋದೇ ನಿನ್ ಕೆಲ್ಸ. ಹಾ, ನಿಮ್ಮ ಅಪ್ಪನ್ ಮಾತ್ರ ಬಿಟ್ಕೊಡ್ಬೇಡಮ್ಮ. ನಿನ್ಗೆ ನಿಮ್ಮಪ್ಪ ಶ್ರೀರಾಮಚಂದ್ರ ಏನೇ ಮಾಡಿದ್ರು ಸರಿ, ನಾನ್ ಮಾತಾಡಿದ್ರು ಕೂಡ ನಿನ್ಗೆ ಜಗಳ ಮಾಡ್ದಂಗಿರುತ್ತೆ. ಏನಾರ ಮಾಡ್ಕೊಂಡು ಹಾಳಾಗೋಗಿ. ಹಿಂಗೆ ಆಡ್ತಾ ಇರು, ಒಂದಿನ ಐತೆ ನಿನಗೆ. ಅವಳು ತಿದ್ದಿದ್ದೆ ಬಿಡಮ್ಮ, ನೀನಿವತ್ತು ಕಾಲೇಜ್ಗೆ ಹೋಗೋದು ಬೇಡ. ಹಾಪ ಬಂದ್ರಲ್ಲ, ಇಟ್ಕ್ಲಾಡಿ ಬಂದ್ಲು. ನಮ್ಮ ಊರಿಗೆ ಬಂದಿರೋ ಸಂಕಷ್ಟನ ತೀರ್ಸೋ ಭಾಗ್ಯ ಆ ದೇವ್ರು ನನಗೆ ಕೊಟ್ಟವನೆ. ಆ ಕಾರ್ಯ ಮಾಡಕ್ ಹೊಟ್ಟಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರ್ಲಿ. ಅಕಸ್ಮಾತ್ತಾಗಿ ನಾನು ಈ ಕಾರ್ಯದಲ್ಲಿ ಸತ್ರೆ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ನೀ ಹಂಗೆಲ್ಲ ಅನ್ಬೇಡ ಕಣವ. ಈ ಊರಿಗೆ ಒಳ್ಳೇದಾಗ್ಲಿ ಅಂತ ನಿನ್ ಪ್ರಾಣನೇ ಪಣಕ್ಕಿಟ್ಟು ಪೂಜೆ ಮಾಡಕ್ ಹೊರಟಿದೀಯ. ನಮ್ಮೂರ್ ದೇವತೆ ಇದ್ಹಾಗೆ ನೀನು. ಈ ಊರ್ಗೂ ಒಳ್ಳೇದಾಗ್ಲಿ, ನಿಂಗೂ ಒಳ್ಳೇದಾಗ್ಲಿ. ಹೋಗ್ಬಿಟ್ ಬಾರವ್ವ. ರತ್ನ ಹೇಳೋದು ಸರಿಯಾಗಿದೆ. ಹೊರ್ಟ್ ಬಮ್ಮ, ಒಳ್ಳೇದಾಗ್ಲಿ. ಹಾ, ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಲ್ಲ. ಅಯ್ಯೋ ಬಾರಣ, ಏನಾಯ್ತು ನೋಡೋಣ. ಏನೋ ಅಯ್ಯೋ ಅಲ್ಲಿ ನೋಡಮ್ಮ. ಅಯ್ಯೋ ಮಧು, ಮಧು ಏನಾಯ್ತವ? ಎದ್ದೇಳು, ಎದ್ದೇಳವ. ಅಯ್ಯೋ ಅಯ್ಯೋ ಜೀವ ಐತೆ, ಬನ್ನಿ ಅಣ್ಣ, ಬನ್ನಿ, ಎತ್ಕೊ ಬನ್ನಿ. ಬನ್ರ ಎತ್ಕೊಳ್ರು. ತೆಗಿ ಕೈನ. ಲೇ ಸುಮ್ ಕುತ್ಕೊಳ. ತೆಗಿಯೋ. ಲೇ ಸುಮ್ನೆ ಟೀ ಕುಡಿಯೋ. ಈ ಹುಡುಗಿ ನೋಡ್ರೆ ನಮ್ ಬಾಸ್ನ ಹುಡ್ತಿರೋ ಹಂಗವಳೆ. ನಮ್ ಬಾಸ್ ನೋಡಿದ್ರೆ ಬೆಳಗಿನ ಕಾಣ್ತಿಲ್ಲ, ಎಲ್ಲೋದ ಅಂತ. ಬೆಳಿಗ್ಗೆ ರೆಡಿಯಾಗಿ ಹೋದವನು ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಹೌದಾ? ಫೋನ್ ಮಾಡ್ದ? ಮಾಡ್ತಾ ಇದೀನಿ ಕಣೋ, ಎತ್ತಾ ಇಲ್ಲ ಅವನು.
ಸಿಂಚನ ಅವರೇ, ಒಂದು ನಿಮಿಷ. ಏನ್ರಿ ಹೆಸರಿಟ್ಟು ಕರಿತಿದ್ದೀರಾ? ಹೆಂಗಿದೆ ಮೈಗೆ? ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಮಾತಾಡಬೇಕು. ಏನು ನನ್ನ ಹತ್ರ ಮಾತಾಡೋದಿದೆ? ಏನು ಹೇಳಿ? ಅದು ನಿಮ್ಮ ನೋಡೋಣ ಅಂತಾನೆ ಬಂದೆ. ಕಣ್ಮುಚ್ಚಿ. ಯಾಕ್ರಿ? ಹೇಳ್ತೀನಿ, ಕಣ್ಮುಚ್ಚ್ರಿ. ವಿಶ್ ಯು ಹ್ಯಾಪಿ ಬರ್ಡೇ. ಹೌದು, ಇವತ್ತು ನನ್ನ ಬರ್ಡೇ ಅಂತ ನಿಮ್ಗೆ ಯಾರು ಹೇಳಿದ್ದು? ನಿಮ್ಮ ಹಾಲ್ ಟಿಕೆಟ್ ನೋಡಿ ಗೊತ್ತಾಯ್ತು. ಭಾರಿ ಇದ್ದೀರಿ ನೀವು. ಏನಿದು? ನೀವೇ ತೆಗೆದು ನೋಡಿ. ವಾವ್, ಹೇಗಿದೆ? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ರೀ. ಬರ್ತೀನಿ ರೀ, ಒಂದು ನಿಮಿಷ. ನಾನು ಇನ್ನೂ ಏನೋ ಹೇಳಬೇಕು. ಏನು ಹೇಳಿ? ಏನೆಂದು ಹೇಳಲಿ, ಹೇಗೆ ನಾ ತಿಳಿಸಲಿ? ಕಲ್ಲು ಮುಳ್ಳು ದಾರಿಯಲ್ಲಿ ಹೂವಾಗುವೆನು ನಾನು. ಮಳೆ ಇರಲಿ ಬಿಸಿಲಿರಲಿ ನೆರಳಾಗುವೆನು ನಾನು. ನೋವಿರಲಿ ನಲಿವಿರಲಿ ಜೊತೆಗಿರುವೆನು ನಾನು. ನನ್ನ ಉಸಿರು ನಿಲ್ಲುವವರೆಗೂ ಕಾಯುವೆನು ನಾನು. ಇದನ್ನೆಲ್ಲ ಒಪ್ಪಿ ಪ್ರೀತಿಸುವೆಯಾ ನೀನು? ಐ ಲವ್ ಯು. ಕಣ್ಮಣಿ ಮನಸ್ಸು ನನ್ನ ಕಾಡುತ್ತಾ, ಕಣ್ಮಣಿ ಮನಸ್ಸು ನನ್ನ ಕಾಡುತ್ತಾ, ಅರಳೆ ಒಲವೇ ಮನಸ್ಸು ಮಾಡುತ್ತಾ, ಬರುವೆ ಬದುಕಿಗೆ ಉಡುಗೊರೆಯಾಗುತ್ತಾ, ಸವಿ ಸವಿ ಒಲವಿನ ವಿಸ್ಮಯವಾಗುತ್ತಾ, ತಿರುಗಿ ನೋಡೆ ನನ್ನ ಕಾಡುತ್ತಾ. ಚಳುವಳಿ ಕಣ್ಣಲೇ ಮಾಡುವೆ, ನುಡಿಯದ ಬಳಿ ಖುಷಿಯಲೇ ನೀಡಿವೆ. ತಂದಾನೆ ತಂದಾನೆ ತರೆನದ, 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 ತಂದಾನೆ ತಂದಾನೆ ತರೆನದ. ಮೈ ತುಂಬ ಸೀರೆ ಉಟ್ಟು, ಹಣೆಯಲ್ಲಿ ಸಿಂಧೂರ ಇಟ್ಟು, ಸಾಗಿ ಬರುವ ದಾರಿ ಕೂಡ ಸ್ವರ್ಗಾನೇ ಆದಂತಿದೆ. ತಲೆ ತುಂಬ ಹೂವ ಮುಡಿಸಿ, ಕೈ ತುಂಬ ಬಳೆಯ ತುಡಿಸಿ, ಕಣ್ಣಲ್ಲಿ ಸುತ್ತೋಲೆ ಬರೆದು ನಿನ್ನ ಒಲವಲ್ಲಿ ಮುಳುಗೋಗಿದೆ. ಹೃದಯದ ಗಡಿಯಲ್ಲಿ ನಾನೇ ಕಾವಲುಗಾರ, ಸಡಗರ ಹೆಚ್ಚಿದೆ ನಮ್ಮ ಒಲವೇ ದೂರ. ಚಳುವಳಿ ಕಣ್ಣಲೇ
ಲೇ ಇವಾಗ ಇಲ್ಲಿಗೆ ಯಾಕೋ ಕರ್ಕೊಂಬಂದೆ? ಹೇಳ್ತೀನಿರೋ. ಹಲೋ ಹಲೋ, ಎಲ್ಲಿದ್ಯಾ? ರೈಸ್ ಮಿಲ್ ಹತ್ರ ಇದ್ದೀನಿ. ಸ್ವಲ್ಪ ಅರ್ಜೆಂಟು ಗತೆ ತಗೊಬರಕ್ಕಾಗತ್ತಾ? ಏನು ವಿಷಯ? ಏನಾದ್ರು ಪ್ರಾಬ್ಲಮಾ? ಪ್ರಾಬ್ಲಮ್ ಏನಿಲ್ಲ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು. ಏನು ಹೇಳು, ಪರವಾಗಿಲ್ಲ. ಫೋನಲ್ಲಿ ಮಾತಾಡೋಕ್ಕಾಗಲ್ಲ, ಇಲ್ಲಿ ಬಂದರೆ ಹೇಳ್ಬೋದು. ಸರಿ, ಬಂದ 5 ನಿಮಿಷ. ಯಾರಿಗೋ ಕಾಲ್ ಮಾಡಿದ್ದು? ನಮ್ಮ ಬಾವಂಗೆ. ನನ್ನ ಪಾಡಿಗೆ ನಾನು ಮನೇಲಿದ್ದೆ, ಇಲ್ಲೇ ಹೋಗ್ಬರೋಣ ಅಂತ ಹೇಳಿ ಆ ರಾಕ್ಷಸ್ ನಿಂಗೆ ಬೇರೆ ಕಾಲ್ ಮಾಡಿದ್ಯಾ? ನಿನ್ನ ಹತ್ರ ಏನು ಹೇಳಬೇಕು ಕಣೋ. ನೀನೇನು ಹೇಳ್ತೀಯ ಅಂತ ನಂಗೆ ಗೊತ್ತು, ಕೈ ಮುಗಿತೀನಿ. ನನ್ನ ಪಾಡಿಗೆ ನಾನು ಬಿಟ್ಬಿಡು. ಲವ್, ಸುಮ್ಮನೆ ನಿಂತ್ಕೊಳ್ಳೋ. ಅಲ್ಲ ಕಣೋ, ಜೀವ ಇದ್ರೆ ಹೆಲ್ಪ್ ಮಾಡ್ಬೋದು, ಜೀವನೇ ಇಲ್ಲ ಅಂದ್ರೆ ಏನೋ ಹೆಲ್ಪ್ ಮಾಡೋದು? ಏನೋ ನನ್ನ ಹತ್ರ ಅರ್ಜೆಂಟಾಗಿ ಮಾತಾಡ್ಬೇಕಂದಲ್ಲ, ಏನದು? ಅದು ನೀನು ಹೆಲ್ಪ್ ಮಾಡ್ತೀಯ ಅನ್ನೋ ನಂಬಿಕೆ ಮೇಲೆ ನಿನ್ನ ಹತ್ರ ಏನೋ ಹೇಳಬೇಕು ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ಸರಿ ಅನ್ಸಿದ್ರೆ ಹೆಲ್ಪ್ ಮಾಡು, ಇಲ್ಲಾಂದ್ರೆ ಬೇಡ. ಹೇ, ನೀನು ನನ್ನ ಗೆಳೆಯ ಕಣೋ, ನಿನಗೋಸ್ಕರ ಅಷ್ಟು ಹೆಲ್ಪ್ ಮಾಡೋಕ್ಕಾಗಲ್ವಾ? ಮಾಡೇ ಮಾಡ್ತೀನಿ. ಅದು ಮಧು ಮಧು ಮಧು, ಹೆಂಗಿದ್ಯವ? ಹುಷಾರಾಗಿದ್ಯಾ? ಹ್ಞೂ ಅಕ್ಕ, ಹುಷಾರಾಗಿದ್ದೀನಿ. ಅಲ್ಲೇನಾಯ್ತವ? ಅಲ್ಲಿ ಏನಾಯ್ತಂತ ಗೊತ್ತಿಲ್ಲ ಅಕ್ಕ. ನಾನು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ದೀಪ ಹಚ್ಕೊಂಡು ದೇವಸ್ಥಾನದ ರಸ್ತೆಯಲ್ಲಿ ಬರುವಾಗ ಏನೋ ಒಂಥರ ಮಿಂಚು ಬಂದಂಗಾಯ್ತು. ಅದೇನಂತ ನೋಡೋಷ್ಟರಲ್ಲಿ ಯಾರೋ ಬಂದು ಹೊಡೆದಂಗಾಯ್ತು ಅಷ್ಟೆ. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ ಅಕ್ಕ. ನಮ್ಮೂರ ಸಮಸ್ಯೆ ತೀರ ಕಾಣ್ತಿಲ್ಲ ಗೌಡ್ರೆ. ಇಲ್ಲ ಅಣ್ಣ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ಈ ಪೂಜೆನ ಮಾಡೇ ಮಾಡ್ತೀನಿ. ನಮ್ಮೂರಿಗೆ ಒಳ್ಳೇದಾಗಲೇಬೇಕು. ನೀನು ಸುಮ್ಮನೆ ಮಲಿಕೊಳಮ್ಮ, ಇಷ್ಟೆಲ್ಲ ಆಗದೆ ಮತ್ತೆ ಪೂಜೆ ಮಾಡಕ್ಕೆ ಹೋಗ್ತೀನಿ ಅಂತ ಇದೆಯಾ? ಏನು ಬೇಡ. ಇಲ್ಲ ಗೌಡ್ರೆ, ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ. ನಾನು ಈ ಪೂಜೆನ ಮಾಡೇ ಮಾಡ್ತೀನಿ. ನಮ್ಮ ಊರಿಗೆ ಒಳ್ಳೇದಾಗಲೇಬೇಕು. ಫಸ್ಟ್ ಹುಷಾರಾಗವ, ಆಮೇಲೆ ಪೂಜೆ ಮಾಡುವಂತೆ. ಗೌಡ್ರೆ, ಮೊದಲು ಕಾಳಿಸ್ವಾಮಿನ ಕರೆಸಿ ಹಿಂಗಾಗದೆ ಅಂತ ಹೇಳುವ. ಅವ್ರೇನು ಹೇಳ್ತಾರೆ ಆಮೇಲೆ ಕೇಳುವ. ನಿಂಗಣ್ಣ, ನೀನು ಹೇಳೋದು ಸರಿಯಾಗಿದೆ, ಹಾಗೆ ಮಾಡೋಣ. ನೀವೆಲ್ಲ ಏನು ಹೇಳ್ತೀರಮ್ಮ? ಹ್ಞೂ ಗೌಡ್ರೆ, ಹಂಗೆ ಮಾಡಿ. ಆಯ್ತು ಬಿಡ್ರಮ್ಮ, ನಾಳೆ ಸ್ವಾಮೀಜಿನ ಭೇಟಿ ಮಾಡೋಣ. ಸ್ವಾಮಿಗಳಿಂದಲೇ ನಮಗೆ ಪರಿಹಾರ ಸಿಕ್ಕದು. ನೋಡಪ್ಪ, ನಿಂಗಣ್ಣ ಹೇಳೋದು ಸರಿಯಾಗೇ ಇದೆ. ಓ, ಸ್ವಾಮಿಗಳು ಬಂದ್ರಲ್ಲ. ನಮಸ್ಕಾರ ಸ್ವಾಮಿಗಳಿಗೆ. ನಮಸ್ಕಾರ. ಎಲ್ಲೇ ಅವಳು? ಇಲ್ಲೇ ಇದ್ದಾಳು ಗುರುಗಳೇ. ಮಧುಮತಿ, ಬಾಮ್ಮ. ನಮಸ್ಕಾರ ಸ್ವಾಮಿ. ಈ ಕಾರ್ಯ ನಿನ್ನ ಕೈಲಿ ಆಗ್ತದೆ, ಮಾಡು ಮಗಳೇ. ಬೇಡ ಸ್ವಾಮಿ, ಆ ಮಗು ಈಗ ಸತ್ತು ಬದುಕಿದೆ, ಮುಂದಂಗೆ ಆಗದ್ ಬೇಡ ಸ್ವಾಮಿ. ನನ್ನ ಕಾಳಗ ಹೇಳ್ತಾವನೆ ಈ ಕಾರ್ಯ ಇವಳ ಕೈಲಿ ಆಗ್ತದೆ ಅಂತ. ನಿಮ್ಮೂರಲ್ಲಿ ಸಮಸ್ಯೆ ಶುರು ಆದಾಗಿಂದ ಆ ದೇವಿ ಕೈಲಿ ಹೇಳ್ತಿಂದ್ರೆ ಯಾರಾದ್ರೂ ಬದುಕಿದಾರ? ಇಲ್ಲ ಸ್ವಾಮಿ. ಇಲ್ಲ ತಾನೆ, ಆದ್ರೆ ಇವಳು ಬದುಕವಳೆ. ಹೌದು ಸ್ವಾಮಿ, ಹೌದು. ಅಂದ್ಮೇಲೆ ನಿಮ್ಮೂರಿನ ಸಮಸ್ಯೆ ಬಗೆಹರಿಸೋ ಶಕ್ತಿ ಇವಳಿಗೆ ಮಾತ್ರನೇ ಇರೋದು. ಆದ್ರೆ ಈ ಸಲ ಇವಳ ಜೊತೆ ಇಡೀ ಊರ್ ಜನ ನಾನ್ ಹೇಳದ್ನ ತಪ್ಪದೆ ಕೇಳ್ಬೇಕು. ಆಯ್ತು ಸ್ವಾಮಿ, ಕೇಳ್ತೀವಿ. ನಿಮ್ಮ ಆಜ್ಞೆ ಸ್ವಾಮಿ, ಏನು ಅಂತ ಹೇಳಿ. ಮುಂದಿನ ಹುಣ್ಣಿಮೆ ದಿವಸ ರಾತ್ರಿ ಇವಳು ದೀಪನ ದೇವಿಗುಡಿಗೆ ತಗೊಂಡೋಗಿ ಪೀಠದ ಮೇಲೆ ಇಡಬೇಕು. ಸೂರ್ಯ ಹುಟ್ಟೋವರೆಗೂ ಅದನ್ನ ಆರ್ದಿರಂಗೆ ಕಾಯ್ಬೇಕು. ಬೆಳಿಗ್ಗೆ ಗ್ರಾಮಸ್ಥರೆಲ್ಲರೂ ಹೋಗಿ ಆ ದೀಪನ ನೋಡ್ಬೇಕು. ಆಮೇಲೆ 3 ದಿನಗಳ ಕಾಲ ಈ ಊರಲ್ಲಿ ಒಂದ್ ನರಪಿಳನು ಇರಬಾರ್ದು. ಇಡೀ ಊರ್ಗೂರೇ ಖಾಲಿ ಆಗ್ಬೇಕು. 4ನೇ ದಿನಕ್ಕೆ ಊರೊಳಗಡೆ ಬಂದು ಆ ದೇವಿಗೆ ಪೂಜೆ ಮಾಡ್ಕೊಂಡು ಎಲ್ರು ಊರೊಳಗಡೆ ಬನ್ನಿ, ಒಳ್ಳೇದಾಗುತ್ತೆ. ಅಲ್ಲಿಗೆ ಈ ಊರಿನ ಸಮಸ್ಯೆ ಬಗೆಹರಿಯುತ್ತೆ. ಖಂಡಿತ ನೀವು ಹೇಳ್ದಂಗೆ ನಡ್ಕೋತೀವಿ ಸ್ವಾಮಿ. ಮಾಡ್ತೀವಿ ಸ್ವಾಮಿ. ನಾನು ಪೂಜೆ ಮಾಡ್ತೀನಿ ಸ್ವಾಮಿ. ನಾನು ಹೇಳಿರೋ ಮಾತನ್ನ ಈ ಊರಲ್ಲಿ ಯಾರಾದ್ರೂ ಪಾಲನೆ ಮಾಡಿದ್ರೆ, ತಿರಸ್ಕಾರ ಮಾಡಿದ್ರೆ ಇವಳು ಬದುಕಲ್ಲ. ನಿಮ್ಮೂರಿನ ಸಮಸ್ಯೆಗೆ ಪರಿಹಾರನೇ ಇಲ್ಲ.
ಸ್ವಲ್ಪ ಹೇಳಿ. ಯಾಕಣ್ಣ ಏನಾಯ್ತು? ಯಾಕೆ ಆಫ್ ಆಯ್ತಮ್ಮ? ಯಾರಿವರೆಲ್ಲ? ಇಲ್ಲ ಪಕ್ಕದಳಿ ಇರ್ಕೋಣ. ಮೊನ್ನೆ 2 ಬಿಟ್ಟಿದ್ದೆ, ಅದಕ್ಕೆ ಹಿಂಗೆ ಮಾಡೋರೆ. ನಾನು ನೋಡ್ಕೊತೀನಿ ಬಿಡು. ಅಯ್ಯೋ ಅಣ್ಣ, ರಕ್ತ. ನಿನ್ನ ಮನೆಗೆ ನಡಿಯಮ್ಮ, ನಾವು ಹಾಸ್ಪಿಟ್ಲ್ಗೆ ಹೋಗಿ ಬರ್ತೀವಿ. ಬಾ. ಆಯ್ತಣ್ಣ. ಅಪ್ಪ ಮಗ ಬಂದೇನಪ್ಪ. ನಿನ್ಗೇನಾಗಿಲ್ವಾ? ಏನಿಲ್ಲಪ್ಪ. ಸಿಂಚನ ಎಲ್ಲ ಹೇಳಿದ್ಲು. ಈ ಹುಡುಗನಂತೆ ನೀನು ಕಾಪಾಡಿದ್ದು. ನಮಸ್ಕಾರ ಸರ್. ಯಾವ್ರು ಬಂದಂಗೆ ಬಂದು ನನ್ನ ಮಗನ ಕಾಪಾಡ್ಬಿಟ್ಟಪ್ಪ. ಅದ್ಯಾವ್ರು ನಿನ್ನೂ ಚೆನ್ನಾಗಿಟ್ಟಿರ್ಲಿ. ಕುತ್ಕೋ ಕುತ್ಕೋ ಕುತ್ಕೋ. ಏ ಪಾರ್ವತಿ, ಈ ಹುಡುಗ ಕಾಫಿ ತಂಬ. ಆಯ್ತು ರೀ. ನನಗೂ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೊರಟ್ಬಿಡ್ತೀನಿ. ಸರಿಪ್ಪ. ಏ ಕೂತ್ಕೊಳ್ಳ. ನೋಡು ಮಗ,
ನಿಂದೇ ಮನೆ ಅನ್ಕೋ, ಆರಾಮಾಗಿರೋ. ನಮಸ್ಕಾರ ಅಮ್ಮ. ನಮಸ್ಕಾರ ಕಣಪ್ಪ. ನಿಮ್ಮಿಂದ ನನ್ನ ಮಗನ ಜೀವ ಉಳಿತು. ಈ ನನ್ನ ಮಗನಿಗೆ ಎಷ್ಟು ಸರಿ ಹೇಳ್ತೀನಿ, ಓದ್ ಕಡೆ ಎಲ್ಲ ಜಗಳ ಮಾಡ್ಕೊಂಡು ಬರ್ಬೇಡ ಕಣೋ ಅಂತ. ನನ್ನ ಮಾತು ಎಲ್ಲಿ ಕೇಳ್ತಾನೆ. ಮೌ ಬಂದವ್ರ ಮುಂದೆ ನನ್ನ ಮಾನ ಮರದಿ ಹಿಂಗೆ ಕಳೀತಾ ಇರ್ತೀಯಾ? ಕಾಫಿ ಟೀ ಏನೋ ಕೊಡ್ತೀಯಾ? ಆಯ್ತಾಯ್ತು. ಸಿಂಚನ, ಕಾಫಿ ಗಿಡಮ್ಮ. ಬಿಡು ಮಗ, ನಮ್ಮಮ್ಮ ಹಂಗೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ. ಚಿಂತೆ ಮಾಡಬೇಡಿ, ಆರಾಮಾಗಿರಿ. ದಿನ ಇವೆಲ್ಲ ಇದ್ದಿದ್ದೆ. ಕಾಫಿ ತಗೊಳ್ಳಿ. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಿಮಗೆ ಕಾಫಿ? ಬೇಡ, ನಾ ಫ್ರೆಶ್ ಅಪ್ ಆಗಿ ಬರ್ತೀನಿ. ಸರಿ. ಏನಪ್ಪ ಅಡಿಗೆ ಆಗಿದೆ, ಬಾ ಊಟ ಮಾಡ್ಕೊಂಡೋಗು. ಇರ್ಲಿ ಅಮ್ಮ, ಇನ್ನೊಂದ್ಸರಿ ಬರ್ತೀನಿ. ನಾನು ಹೊರಡ್ತೀನಿ. ಮನೆಗೆ ಅವಾಗ ಬರ್ತಾರ ಮಗ. ಬರ್ತಿರ್ತೀನಿ. ಹಾಯ್ ಹಾಯ್. ಏನದು ಕೈಯಲ್ಲಿ ಗಾಯ? ಅದು ಬೆಳಗ್ಗೆ ನಮ್ಮ ಹುಡುಗಿಯವ್ರ ಅಣ್ಣನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು. ಮಧ್ಯ ಹೋಗಿ ನಾನು ಬಿಡಿಸ್ದೆ. ಅದಕ್ಕೆ ಜೀವ ಉಳಿಸಿದ ಗೆಳೆಯ ಅಂತೇಳಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸಿ ಮನೆಗೆ ಕರ್ಕೊಂಡೋಗಿ ನನ್ನ ಹುಡುಗಿ ಕೈಯಲ್ಲೇನೆ ಕಾಫಿ ಮಾಡಿ ಕುಡಿಸಿ ಕಳಿಸ್ಕೊಟ್ಟ. ಮತ್ತೆ ಮನೇಲಿ ಆಕ್ಸಿಡೆಂಟ್ ಅಂತ ಹೇಳಿದೆ. ಮತ್ತೆ ಮನೇಲಿ ಲವ್ ಮ್ಯಾಟ್ರ್ ಅಂತ ಹೇಳಕ್ಕಾಗತ್ತಾ? ಲೋ, ಅವನ್ ಮೊದ್ಲೇ ರಾಕ್ಷಸ ಕಣ. ಸುಮ್ನೆ ಎಲ್ಲರಿಗೂ ಹೊಡಿತಾನೆ. ಅಂತದ್ರಲ್ಲಿ ನೀನು ಅವನ್ ಮನೆಗೆ ಹೋಗಿ ಅವನ್ನೇ ಕ್ಯಾಚ್ ಹಾಕೊಂಡ್ ಬಂದಿದ್ಯಾ. ಆದ್ರೆ ಎಲ್ಲಾದ್ರೂ ಅವನಿಗೆ ನಿನ್ ಲವ್ ಮ್ಯಾಟ್ರ್ ಗೊತ್ತಾದ್ರೆ ನೀನ್ ತಲೆನೇ ಕಡಿತಾನೆ. ನಮ್ ಬಾವ ಅಷ್ಟೊಂದು ಕೆಟ್ಟವನು ಅನ್ಸ್ಲಿಲ್ಲಪ್ಪ. ಏನೋ ಇವನು ಬಾವಾಗಿವ ಅಂತವನೇ. ಗ್ಯಾರಂಟಿ ಇವ್ನ್ ಗ್ರಾಚಾರ ಕೆಟ್ಟೋಗೈತೆ ಕಣ್ಲಾ. ಲೋ, ಅವನ್ ಗ್ರಾಚಾರ ಕೆಟ್ಟೋಗೈತೋ ಇಲ್ಲೋ, ಅವನಿಂದ ನಮ್ ಗ್ರಾಚಾರ ಕೆಟ್ಟೋಗೈತಲ್ಲೋ ಒಂದೂ ಗೊತ್ತಾಗ್ತಾ ಇಲ್ಲ. ತಲೆ ಕೆಟ್ಟೋಗ್ಬಿಟ್ಟೈತೆ. ಕತ್ಲಾಗೋ ಮುಂಚೆ ಹೊಸಿ ಕುಡ್ಕೊಂಡ್ಬಿಡಮ್. ನಡೀರಪ್ಪ. ನಡ್ರಿ ನಡ್ರಿ. ಬರ. ಯಾಕ್ರಿ ಏನ್ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಕಣೆ, ಇನ್ನು 2-3 ದಿವಸದಲ್ಲಿ ಹುಣ್ಣಿಮೆ ಇದೆ. ನೀನು ಪೂಜೆ ಮಾಡಕ್ ಹೋಗ್ತೀಯಾ? ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಕಣೆ. ಏನು ಚಿಂತೆ ಮಾಡಬೇಡ್ರಿ. ಆ ಸ್ವಾಮಿಗಳು ಹೇಳಿಲ್ವಾ, ಈ ಪೂಜೆನ ನನ್ನಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ ಅಂತ. ಈ ಕೆಲಸ ಆ ದೇವ್ರು ಕೊಟ್ಟಿರೋವರ. ಈ ಕೆಲಸದಿಂದ ನಮ್ಮ ಊರಿನ ಸಮಸ್ಯೆನೂ ಬಗೆಹರುತ್ತೆ, ನಿಮ್ಮ ಮೇಲಿನ ಗೌರವನೂ ಹೆಚ್ಚುತ್ತೆ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ರೀ? ಅಕಸ್ಮಾತಾಗಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ಈ ಊರ ಜನರ ಮನಸ್ಸಲ್ಲಿ ನಿಮ್ಮ ಪ್ರೀತಿಲಿ ಶಾಶ್ವತವಾಗಿ ಉಳ್ಕೊಂಡು ಬಿಡ್ತೀನಿ. ಈ ಜನ್ಮಕ್ಕೆ ಇಷ್ಟು ಸಾಕು ರೀ. ನೀನು ಈ ಜನ್ಮಕ್ಕೆ ಇಷ್ಟು ಸಾಕು ಅಂತ ಹೇಳ್ತಾ ಇದ್ದ. ನಾನು 7 ಜನ್ಮನೂ ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅಲ್ಲ, ಈ ಊರಲ್ಲಿ ಇಷ್ಟೊಂದು ಜನ ಹೆಣ್ಮಕ್ಳಿದ್ರು ಅವ್ರನ್ನೆಲ್ಲ ಬಿಟ್ಟು ನಿನ್ನೆ ಯಾಕೆ ಪೂಜೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಯ ಆಗ್ತದೆ. ಯಾರು ಇಲ್ದಿರೋ ನನ್ನ ಜೀವನದಲ್ಲಿ ನೀವು ಬಂದ್ರಿ. ನನಗೆ ನೀವಿದ್ದೀರಾ ಅನ್ನೋ ಧೈರ್ಯ ತುಂಬಿದ್ರಿ. ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ರಿ. ನಾನು ಮಾಡೋ ಪೂಜೆಯಿಂದ ನಿಮ್ಗೊಂದು ಒಳ್ಳೆ ಹೆಸರು ಬಂದು ಜನ ನಿಮ್ಮನ್ನ ಮೆಚ್ಕೊಂಡು ನೆಮ್ಮದಿಯಿಂದ ಬದುಕ್ತಾರೆ. ಇದರಿಂದ ನಿಮ್ಮ ಋಣ, ಈ ಊರಿನ ಋಣ ತೀರಿಸಿದ ಭಾಗ್ಯ ನಂಗೆ ಸಿಗುತ್ತೆ ರೀ. ಇನ್ನು ನಾನಿದ್ದೇನು ಮಾಡಲಿ? ನೀನಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ, ನಾನು ಸತ್ತೋಗ್ತೀನಿ. ಯಾಕ್ರಿ ಹಿಂಗೆ ಮಾತಾಡ್ತೀರಾ?
ನಿಮಗಂತ ನಿಮ್ಮ ಹೆಂಡತಿ ಮಕ್ಕಳು ಈ ಊರಿನ ಜನ ಇದ್ದಾರೆ. ನಿಮ್ಮಂಥವ್ರು ಒಬ್ರಿದ್ರೆ ಈ ಊರಿಗೂ ಒಳ್ಳೇದಾಗುತ್ತೆ. ನಾನು ಇದನ್ನೆಲ್ಲ ಮಾಡ್ತಿರೋದು ನಿಮಗೋಸ್ಕರನೇ ಕಣ್ರಿ. ಅಕಸ್ಮಾತಾಗಿ ನಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ನನ್ನನ್ನು ನೋಡ್ಕೊಳಕ್ಕಂತ ನೀವಿದ್ದೀರಲ್ರಿ. ನಿನಗಿರೋ ಧೈರ್ಯ ನನಗಿಲ್ಲ ಚಿನ್ನ, ನನಗಿಲ್ಲ. ನಮಸ್ಕಾರ ಬನ್ನಿ ಗೌಡ್ರೆ. ನಮಸ್ಕಾರ 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 ನಮಸ್ಕಾರ. ಇಲ್ಲೇ ಇದ್ದೀರ ಎಲ್ಲಾರು, ನಿಮ್ಮನ್ನೇ ಹುಡ್ಕೊಂಡು ಹೋಗ್ತಾ ಇದೆ. ಏನ್ ಸಮಾಚಾರ ಗೌಡ್ರೆ? ಇನ್ನೇನಿದ್ಯಪ್ಪ, ಊರಿನ ಸಮಸ್ಯೆಗೆ ಪೂಜೆ ಮಾಡ್ಸೋಣ ಅಂತ. ಅಲ್ಲ ಗೌಡ್ರೆ, ನಾವು ಅದೇ ವಿಷಯ ಮಾತಾಡ್ತಿದ್ವಿ ಗೌಡ್ರೆ, ನಮ್ಮ ಊರಿನ ಸಮಸ್ಯೆ ಬಗೆಹರಿಸೋದು ಹೆಂಗೆ ಅಂತ. ಒಂದು ಕೆಲಸ ಮಾಡಿ, ಡಂಗೂರ ಸಾರಿಸ್ಬಿಡಿ. ಸ್ವಾಮೀಜಿ ಹೇಳಿರೋ ಮಾತನ್ನ ಎಲ್ಲರೂ ಚಾಚು ತಪ್ಪದೆ ನಡ್ಕೋಬೇಕು ಅಂತ. ಜೊತೆಗೆ ಊರಲ್ಲಿರೋರೆಲ್ಲ ಪಂಚಾಯತಿ ಕಟ್ಟೆಗೆ 4 ಗಂಟೆಗೆ ಬರಕ್ಕೆ ಹೇಳ್ಬಿಡಿ. ಆಯ್ತು ಗೌಡ್ರೆ. ಆಯ್ತು ಗೌಡ್ರೆ, ನಮ್ಮೂರಿನ ಸಮಸ್ಯೆ ಬಗೆಹರಿದ್ರೆ ಮುಂದಿನ ವರ್ಷ ಪ್ರತಿ ಮನೆಗೂ ಒಂದೊಂದು ಮರಿ ಹೊಡೆದು ಹಬ್ಬ ಮಾಡ್ಬಿಡೋಣ. ಹೌದು ಹಬ್ಬ ಮಾಡ್ಬೇಕು ಗೌಡ್ರೆ. ಮರಿ ಹೊಡೆದು ಹಬ್ಬ ಮಾಡ್ಬಿಡೋಣ. ಸರಿ ಬರ್ಲಪ್ಪ. ಆಯ್ತು ಹೋಗಿ ಬನ್ನಿ ಗೌಡ್ರೆ. ನಮಸ್ಕಾರ. ಸರಿ ಗೌಡ್ರೆ. ಒಂದು ಮುಟ್ಟು ಕೊಡ್ಲ? ನೀನ್ ನನ್ಗಿಂತ ದ್ರೋಹ ಮಾಡಿ ಮರ್ಯಾದೆ ಕಳೆಯೋ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪ, ನೀನ್ ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಕಳ್ಕೊಳ್ಳಲ್ಲ ಅಪ್ಪ. ನೀನ್ ಮರ್ಯಾದೆ ಹೋಗುವಂಥ ಕೆಲಸನ ನಾನು ಯಾವತ್ತೂ ಮಾಡಲ್ಲಪ್ಪ. ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡಿಪ್ಪ. ಇನ್ನಂಗಮ್ಮ ಮಾತಾಡ್ಬೇಕು, ಇನ್ನಂಗಮ್ಮ ಮಾತಾಡ್ಬೇಕು. ದಿಕ್ಕು ದಶೆ ಹೇಳ್ತಾ ಇರೋನು ಊರ್ ಬಿಟ್ಟು ಊರಿಗೆ ಬಂದವನೆ. ಅವನ ಜೊತೆ ಲವ್ ಹೋಗಿವು ಅಂತ ಮಾಡ್ಕೊಂಡು ನನ್ನ ಮರ್ಯಾದೆ ಕಳೀತಾ ಇದೆಯಾ? ಅಪ್ಪ ಅಪ್ಪ ಹಿಂಗೆಲ್ಲ ಮಾತಾಡ್ಬೇಡಿಪ್ಪ. ಅವ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ಅಪ್ಪ. ಪ್ಲೀಸ್ ಅಪ್ಪ. ಏಯ್ ಮುಚ್ಚ ಬಾಯಿ. ಒಂದ್ ಬಿಟ್ರೆ ಹಂಗೆ ಜೀವ ಬಿಟ್ಬಿಡ್ಬೇಕು. ಅಲ್ಲ ಕಣೆ, ನಿಂಗೇನ್ ಬೇಕು ಬೇಡ ಅಂತ ನೀನ್ ಕೇಳಕ್ಕೂ ಮುಂಚೆನೆ ಎಲ್ಲಾನು ತಂದು ನಿನ್ ಮುಂದೆನೆ ಸುರಿತಾರಲ್ಲ ನಿಮ್ಮಪ್ಪ. ಹಂಗೆ ಅನ್ಕೊಂಡಿದ್ದೀನಿ ಅವನ್ನ. ಬೀದಿ ಬಿಕಾರಿ ಜೊತೆ ಬೀದಿ ಸುತ್ತಿದ್ದೆಲ್ಲ ಬೇವರ್ಸಿತಾರ ನೋಡು. ನಿಮ್ಮ ಅಪ್ಪನ ಬಗ್ಗೆ ಏನಾರು ಕಿಂಚಿತ್ವಾಗ್ಲು ಗೌರವ ಪ್ರೀತಿ ಅನ್ನೋದೇನಾರು ಇದ್ರೆ ನಿಮ್ಮಪ್ಪ ಹೇಳ್ದಂಗೆ ಕೇಳು ಅಷ್ಟೇ. ಲೇ ನಿನಗೆ ಕಣೆ ಅವ್ರು ಅಷ್ಟೇ ಹೇಳ್ತಾರೆ. ಅವ್ರ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇದ್ರೆ ಅವನನ್ನ ಮರ್ತು ಬಿಡ್ಲಿ. ಅವನೇ ಅವಳಿಗೆ ಹೆಚ್ಚಾದ್ರೆ ನಮ್ಮನ್ನ ಮರ್ತು ಬಿಡ್ಲಿ. ನಾವು ಅವಳನ್ನ ತುಂಬಾ ಪ್ರೀತಿಯಿಂದ ಮುದ್ದಾಗಿ ಸಾಕ್ಬಿಟ್ಟಿದೀವಿ ಕಣೆ. ಆ ಪ್ರೀತಿ ನಮ್ಗಳಿಗಿದ್ರೆ ಸಾಲದು, ಅವಳಿಗೂ ಇರ್ಬೇಕಲ್ವ. ಅಮ್ಮ, ನಿನಗಿಷ್ಟ ಬಂದಂಗೆ ಮಾಡಮ್ಮ, ನಿನಗಿಷ್ಟ ಬಂದಂಗೆ ಮಾಡು. ಅಯ್ಯಯ್ಯೋ ನಿಮ್ಮ ಅಪ್ಪ ಕಣೆ, ಎಂತೆಂಥವ್ರ ಮುಂದೆನೂ ತಲೆ ಬಾಗಿಲ್ಲ. ನಿನ್ ಮುಂದೆ ಕೈ ಮುಗಿದು ಕೇಳ್ಕತ್ತವ್ರಲ್ಲೇ. ಇಷ್ಟ ಹೇಳಿದ್ರು ಅರ್ಥ ಆಗ್ತಿಲ್ವಾ ನಿನ್ಗೆ? ಅಯ್ಯೋ ಬೇವರ್ಸಿ ರೀ ರೀ ನಿಂತ್ಕೊಳ್ರಿ. ಅಯ್ಯೋ
ಸೆಳೆತಕ್ಕೆ ಬದುಕಿಸು ನನ್ನ ಮನದ ಸೆಳೆತಕ್ಕೆ ನಿನ್ನಲೇ ಮುಳುಗೆನು ಉಸಿರನು ಬಿಗಿ ಹಿಡಿಯುತ್ತಾ ನಿಂತಲೇ ಜಗ ಮರೆಯುತ್ತಾ ನಿನ್ನನು ನಾನುಡುತ್ತಾ ಒಲವು ನೀ ಎನ್ನ ಜಗವೇ ನೀ ಗೆಲುವು ನೀ ಎನ್ನ ಒಲವು ನೀ ನೀರೋವರೆಗೂ ಉಸಿರಾಗಿ ಕಾಯುವೆ ಎದುರಾಗು ನೀ ಪ್ರತಿ ಸಂಜೆ ಜೊತೆ ಇರುವೆ ನಾ ಎಂದೆಂದು ಬದುಕಾಗು ಈ ಜನುಮದಲ್ಲಿ ಜೊತೆಗಿರುವೆ ನಾ ಎಂದೆಂದು ಯಾಕಮ್ಮ ಏನಾಯ್ತು? ಅಣ್ಣ ಅವಳನ್ನೇನೋ ಕೇಳ್ತೀಯಾ? ನಿನ್ ಮುದ್ದಿನ ತಂಗಿ ಅದ್ಯಾವನ ಊರಿಂದ ಬಂದವನಲ್ಲ ನಿನ್ ಫ್ರೆಂಡು, ಅವನ್ನ ಲವ್ ಮಾಡ್ಕೊಂಡು ಊರೆಲ್ಲ ಸುತ್ತ ತೊಳೆ ಕಣೋ. ಓ ಅವನಾ? ಆ ಹುಡ್ಗ ನನ್ ತುಂಬಾ ಚೆನ್ನಾಗಿ ಗೊತ್ತಮ್ಮ. ಅವ್ನು ತುಂಬಾ ಒಳ್ಳೆ ಹುಡ್ಗ. ನೀನು ಅವಳು ಕುಣಿದಾಗೆ ಕುಣಿತಾ ಇದೆಯಲ್ಲ, ನಿನಗೆ ಬುದ್ಧಿಗಿದ್ದು ಇದೆಯಾ? ನೋಡಪ್ಪ, ನನಗೆ ಇವ್ರಿಬ್ಬರು ವಿಷಯ ಚೆನ್ನಾಗಿ ಗೊತ್ತು. ಅವಳ ಸೆಲೆಕ್ಷನ್ ಕರೆಕ್ಟಾಗೇ ಇರುತ್ತೆ. ನಮಗೆಲ್ಲ ಏನು ಬೇಕಪ್ಪ, ಅವಳು ಸಂತೋಷವಾಗಿರ್ಬೇಕಷ್ಟೇ ತಾನೆ. ಅಲ್ಲ ಕಣೋ, ಅವಳಿಗೆ ಬುದ್ಧಿ ಹೇಳಿ ಅಂದ್ರೆ ನೀನು ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತೀಯಲ್ಲೋ. ನೋಡಮ್ಮ, ಅವಳು ನಮ್ಮನೆ ಮಗಳಮ್ಮ. ಅವಳು ಯಾವುದೇ ರೀತಿ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅದೇ ನಂಬಿಕೆ ನಿಮಗೂ ಇದ್ರೆ ಒಳ್ಳೇದು. ಸರಿನಪ್ಪ, ನೀನು ಹೇಳ್ದಂಗೆ ಆಗಲಿ. ಆದರೆ ಒಂದು ಮಾತು, ನಾವು ಮದುವೆ ಮಾಡೋವರೆಗೂ ಅವನ ಜೊತೆ ಬೀದಿ ಬೀದಿ ಸುತ್ತಬೇಡ ಅಂತ ಹೇಳು. ಆಯ್ತಪ್ಪ. ಅಣ್ಣ ನಾನಿದ್ದೀನಲ್ಲಮ್ಮ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ನಮ್ಮೂರಿನ ಸಮಸ್ಯೆ ತೀರ್ಸಕ್ಕೆ ಸಂಜೆ 4 ಗಂಟೆಗೆ ಪಂಚಾಯತಿ ಕಟ್ಟೆ ಹತ್ರ ಎಲ್ಲರೂ ಬರ್ಬೇಕಪ್ಪೋ, ಬರಬೇಕು. ಕೇಳ್ರಪ್ಪೋ ಕೇಳ್ರಿ. ಕಾಳಿ ಸ್ವಾಮಿಯವ್ರು ಹೇಳ್ದಂಗೆ ನಮ್ಮೂರಿನ ಕಷ್ಟ ತೀರ್ಸೋದಕ್ಕೆ ಎಲ್ಲ ಪಂಚಾಯತಿ ಕಟ್ಟೆ ಹತ್ರ ಬರ್ಬೇಕಪ್ಪೋ, ಬರಬೇಕು. ಕೇಳ್ರಪ್ಪೋ ಕೇಳ್ರಿ. ನಮ್ಮೂರಿನ ಸಮಸ್ಯೆ ತೀರ್ಸಕ್ಕೆ ಸಂಜೆ 4 ಗಂಟೆಗೆ ಪಂಚಾಯತಿ ಕಟ್ಟೆ ಹತ್ರ ಬರ್ಬೇಕಪ್ಪೋ, ಬರಬೇಕು. ಬೇಗ ಬೇಗ ಬಾಮ. ನೋಡ್ಕೊಂಡಿಳಿಯ ಏನೇನಾಗುತ್ತೋ ಏನು ಕಥೆನೋ. ಈ ಪೂಜೆ ಮಾಡಕ್ಕಾಗತ್ತಾ? ಓ, ಗೌಡ್ರು ಬಂದ್ರು. ನಮಸ್ಕಾರ ರಾಮೇಗೌಡ್ರೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ ನಮಸ್ಕಾರ. ಹಾ, ಎಲ್ಲರೂ ಬಂದ್ರೇನಪ್ಪ? ಬಂದಾರೆ ಗೌಡ್ರೆ. ಅವಳೆಲ್ಲಿ ಕಾಣ್ತಾ ಇಲ್ಲ. ಅಗೋ, ಪೂಜೆ ಮಾಡೋ ತಾಯಿನೂ ಬಂದಲ್ಲ ಗೌಡ್ರೆ. ಹಾ, ಬಾಮ್ಮ ಬಾ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ ತಾಯಿ. ನಮ್ಮೂರಿನ ಅಳಿವು ಉಳು ಎಲ್ಲ ನಿನ್ ಕೈಲಿದೆ ತಾಯಿ. ಹೆಂಗಾರ ಮಾಡಿ ನಮ್ಮೂರನ್ನ ಕಾಪಾಡು ತಾಯಿ. ಅಯ್ಯೋ ಅಣ್ಣ, ಅಂತ ದೊಡ್ಡ ಮಾತಾಡಬೇಡಿ. ಪಾಪ ಹೆಣ್ಣುಡ್ಗಿ ನಮ್ಮೂರಿನ ಏಳ್ಗೆಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ. ನೀನು ಪೂಜೆನ ಚೆನ್ನಾಗೇ ಮಾಡ್ತೀಯ ಅನ್ನೋ ನಂಬಿಕೆ ನಮಗಿದೆ. ಆದರೂ ಪೂಜೆಲೇನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಪ್ರಾಣಕ್ಕೆ ಕೂತಲ್ಲಮ್ಮ. ಏನಮ್ಮ, ಪೂಜೆ ಮಾಡಕ್ಕೆ ರೆಡಿ ಇದೆಯಾ? ಹ್ಞೂ ಗೌಡ್ರೆ, ಮಾಡ್ತೀನಿ. ನಮ್ಮ ಊರಿಗೆ ಒಳ್ಳೇದಾಗ್ಲಿ ಅಂತ ಇಷ್ಟು ಮುದ್ದು ಹುಡುಗಿನ ಬಲಿ ಕೊಟ್ರೆ ನಮ್ಮೂರಿಗೆ ಇನ್ನೂ ದೊಡ್ಡ ಶಾಪನ್ನೇ ಅಲ್ವಾ.
ಅಯ್ಯೋ ಅಕ್ಕ, ದೇವ್ರು ಒಂದು ಅವಕಾಶ ಕೊಟ್ಟವನೆ, ಮಾಡ್ತಿದ್ದೀನಿ ಅಷ್ಟೇ. ನಿನ್ನ ಒಳ್ಳೆತನಕ್ಕೆ ಆ ತಾಯಿ ಕಾಪಾಡ್ತಾಳಮ್ಮ, ಕಾಪಾಡ್ತಾಳೆ. ನೋಡಮ್ಮ, ಈ ಊರಲ್ಲಿ ಸಾವಾಗೋದಕ್ಕೆ ಕಾರಣ ಆ ದೇವಿ ಮುನ್ಸ್ಕೊಂಡಿದ್ದಾಳೆ ಅಂತ. ಆ ದೇವಿನ ಸಮಾಧಾನ ಮಾಡೋ ಶಕ್ತಿ ನಿನ್ನಲ್ಲಿದೆ ಅಂತ ಯಾರೂ ಇಲ್ಲಿ ತಿಳ್ಕೊಂಡಿರಲಿಲ್ಲ, ಯಾರೂ ನಂಬ್ತಾನೂ ಇರಲಿಲ್ಲ. ಆ ನಂಬಿಕೆನ ನೀನು ಉಳಿಸ್ಕೊಂಡಿದ್ಯಾ. ಈಗ ಆ ದೇವಿನ ಪೂಜೆ ಮಾಡಿ ಪ್ರಾಣ ಉಳಿಸ್ಕೊಂಡು ವಾಪಸ್ ಬಂದಿದ್ಯಾ. ಹಾಗಂತ ನೀನು ಮತ್ತೆ ಹೋಗಿ ಪೂಜೆ ಮಾಡಬೇಕು ಅಂತ ಇಲ್ಲಿ ಯಾರೂ ಬಲವಂತನೂ ಮಾಡ್ತಾ ಇಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದಿನ ಸಾಯಲೇಬೇಕು. ಆದರೆ ಎಲ್ಲಿ ಸಾಯ್ತೀವಿ, ಹೇಗೆ ಸಾಯ್ತೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಆದರೆ ನಾನು ಪೂಜೆ ಮಾಡಬೇಕಾದ್ರೆ ಸತ್ರೆ ನಮ್ಮೂರಿಗೊಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಿ ಸತ್ತೆ ಅನ್ನೋ ಹೆಮ್ಮೆ ಇರುತ್ತೆ. ಬದುಕಿದ್ರು ನಮ್ಮೂರಿಗೆ ಒಂದು ಒಳ್ಳೆ ಕೆಲಸ ಮಾಡಿದೆ ಅಂತ ಸಾರ್ಥಕತೆ ಇರುತ್ತೆ. ಒಂದು ವೇಳೆ ನಾನು ಈ ಪೂಜೆ ಮಾಡೋಕ್ಕಾಗದೆ ಸತ್ರೆ ದಯವಿಟ್ಟು ನೀವೆಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ಇಲ್ಲಮ್ಮ, ಹಾಗೆ ಹೇಳ್ಬೇಡ, ಹಾಗೆ ಹೇಳ್ಬೇಡ. ನೋಡ್ರಪ್ಪ, ಕಾಳಿ ಸ್ವಾಮಿಗಳು ಹೇಳಿರೋ ಮಾತು ಎಲ್ರಿಗೂ ಜ್ಞಾಪಕ ಇದೆ. ಆದ್ರೂ ಈ ಊರಿನ ಹಿರಿಯನಾಗಿ ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಹೇಳಿ ಗೌಡ್ರೆ. ನೋಡಿ, ಈ ಊರಲ್ಲಿ ಪೂಜೆ ಆಗೋ ತನಕ ನಾವ್ಯಾರು ಈ ಊರಲ್ಲಿ ಇರೋದು ಬೇಡ. ಸರಿ ಸರಿ. 4 ದಿನ ಹೊರಗಡೆ ಹೋಗ್ಬಿಡೋಣ. ಸರಿ. ಒಂದು ನರಪಿಳ್ಳೆನೂ ಇರ್ಕೂಡ್ದು. ಸರಿ ಗೌಡ್ರೆ. ಆಮೇಲೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಎಲ್ಲರೂ ಊರಿಗೆ ವಾಪಸ್ ಬರೋಣ. ಆಯ್ತು ಗೌಡ್ರೆ. ಈ ಮಾತನ್ನ ಸಾಧಾರಣವಾಗಿ ತಗೋಬೇಡ್ರಪ್ಪ, ಕೈ ಮುಗಿದು ಕೇಳ್ಕೊತೀನಿ. ಸರಿ ಸರಿ. ಅಮ್ಮ, ನಿನ್ ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿದ್ಯಾನಮ್ಮ? ಹ್ಞೂ ಗೌಡ್ರೆ, ಮಾಡ್ಕೊಂಡಿದ್ದೀನಿ. ಸರಿ ಸರಿ, ನೀನು ಹೊಡ್ಬಮ್ಮ. ನಾನಿನ್ ಹೋಗ್ಬಿಟ್ಟು ಬರ್ತೀನಿ. ಹೊಟ್ಬಾ. ಬನ್ನಿ ಬನ್ನಿ, ಮೊದಲು ಆ ಮಗು ಏನಾಗಿದೆ ಅಂತ ನೋಡುವ. ನಡ್ರಿ ನಡಿ ನಡಿ ಸೀನಪ್ಪ, ನೋಡೋಣ ನಡಿ. ಈ ಹುಡುಗಿಯಿಂದನಾದ್ರೂ ನಮ್ಮೂರಿಗೆ ಪರಿಹಾರ ಸಿಕ್ಕಿದ್ರೆ ಸಾಕು. ಅವಳು ಸತ್ತೋಳ ಬದುಕುಲ್ ನೋಡಂ ಬಂದ್ರು. ಸಮಸ್ಯೆ ಬಗೆಹರಿತಾ ಇದೆ ತಾಯಿ. ಸತ್ಯ, ನಮ್ಮೂರಿಗೆ ಹಿಡಿದು ಗ್ರಹಣ ಬಿಡ್ತು ಇವತ್ತು. ನೋಡಿದ್ರ ಎಲ್ರೂ ದೀಪ ನೋಡಿ ಪೂರ್ಣ ಮಾಡವಳೆ. ಪ್ರಾಣನ ಪಣಕ್ಕಿಟ್ಟು ಊರ್ನೆ ಕಾಪಾಡಂತ ಮಾತಾಯಿ ಕಣವ ನೀನು. ದೇವ್ರಿನ ಚೆನ್ನಾಗಿಟ್ಟಿರ್ಲಿ ಕಣವ. ನಮ್ಮೂರಿನ ಉದ್ಧಾರಕ್ಕೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟೆ ತಾಯಿ. ನಿನ್ ಏನ್ ಬೇಕು ಕೇಳು, ನಾವು ಕೊಡ್ತೀವಿ. ಕೊಡ್ತೀವಿ. ನೀವು ತೋರಿಸಿದ ಪ್ರೀತಿಯಿಂದ ನಾನು ಈ ಕೆಲಸನ ಮಾಡಿದ್ದೀನಿ. ನೀವೆಲ್ಲರೂ ಬೆಲೆನೇ ಕಟ್ಟಕ್ಕಾಗದೇ ಇರೋ ಥರ ತೋರಿಸ್ತಾ ಇರೋ ಈ ಪ್ರೀತಿ ಅಭಿಮಾನಕ್ಕಿನ ಇನ್ನೇನು ಬೇಕಣ್ಣ? ಇಷ್ಟು ಸಾಕು.
ಈ ಪೂಜೆ ಕೆಲ್ಸನ ಈ ಹುಡುಗಿ ಅಚ್ಚಕಟ್ಟಾಗಿ ಮಾಡಿ ಮುಗಿಸವಳೆ. ಈ ವಿಚಾರನ ಗೌಡ್ರು ತಿಳ್ಸೋಣ. ಹಾಗೆ ಕಾಳಿ ಸ್ವಾಮಿಗಳು ಹೇಳ್ದಂಗೆ 3 ದಿನ ನಾವು ಊರಿಂದ ಆಚೆ ಇದ್ದು ಮಾರನೇ ದಿನ ಊರಿಗೆ ಬಂದು ಈ ದೇವಿಗೆ ಪೂಜೆ ಮಾಡಿ ಎಲ್ರು ನೆಮ್ಮದಿಯಿಂದ ಈ ಊರಲ್ಲಿ ಬಾಳಿ ಬದುಕೋಣ. ಏನಂತೀರಪ್ಪ? ಆಯ್ತಣ್ಣ. ನಮ್ಮ ಊರಿಗೆ ಬಂದಿದ್ದ ಸಂಕಷ್ಟಕ್ಕೆ ಪರಿಹಾರ ಕೊಟ್ಟಲ್ಲವ ತಾಯಿ, ನಿಂಗೆ ಒಳ್ಳೇದಾಗ್ಲಿ. ಕರ್ಕೊಳ್ರವ ತಾಯಿನ. ಕರ್ಕೊಳ್ಳಿ. ಬಾ ಮಧು, ಬರವ ಹೋಗೋಣ. ಬಾ ನಿಧಾನ ನಿಧಾನ ಕರ್ಕೊಂಬರುವ. ನಡೀರಿ ಬರ್ರಿ ಹೋಗೋಣ. ಆಶೀರ್ವಾದದಿಂದ ಎಲ್ಲ ನಡೀರಿ ಗೌಡ್ರ ಹತ್ರ ಹೋಗೋಣ. ಕಂಟಕಲ್ಲ ಬಿಡು. ರಾಮೇಗೌಡ್ರೆಲ್ಲವ್ರು ಮೊದಲು ನೋಡೋಣ. ದೇವಸ್ಥಾನದ ಹತ್ರ ಏನಾಗಿದೆಯೋ ಏನೋ. ಹೋಗಿ ನೋಡೋಣ, ನಡಿಯಮ್ಮ. ಮೆಲ್ಗೆ ಹುಷಾರು. ಮಧು, ಸುಸ್ತಾಗ್ತೈತೇನವ? ಓ ಗೌಡ್ರು ಬಂದ್ರು. ಬಂದ್ರು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಗೌಡ್ರೆ. ಯಾಕೆ ಲೇಟು? ನನ್ನ ಹೆಂಡತಿಗೆ ಹುಷಾರಿರ್ಲಿಲ್ಲ, ಅವಳಿಗೆ ಆಸ್ಪತ್ರೆಗೆ ಸೇರಿಸ್ಬಿಟ್ಟು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಹೌದಾ ಗೌಡ್ರೆ? ಏನು ವಿಷಯ? ಏನಿಲ್ಲ ಗೌಡ್ರೆ, ಈ ಹುಡುಗಿ ದೇವಿ ಪೂಜೆ ಮಾಡಿ ನಮ್ಮೂರನ್ನ ಉಳಿಸ್ಬಿಟ್ಲು ಗೌಡ್ರೆ. ಈ ಹುಡುಗ ಪೊಲೀಸ? ಪೊಲೀಸಾ? ನಮ್ಮ ಬಾಸು ಪೊಲೀಸಾ? ಯು ಆರ್ ಅಂಡರ್ ಅರೆಸ್ಟ್. ಇದೇನಪ್ಪ? ಯಾಕ್ರಿ, ನಿಮ್ಗೇನು ತಲೆಗಿಲೆ ಕಟ್ಟಿದ್ಯಾ? ನಮ್ಮೂರನ್ನ ಕಾಪಾಡೋಕ್ಕೋಸ್ಕರ ಹೆಣ್ಮಗಳು ತನ್ನ ಪ್ರಾಣನೇ ಪಣಕ್ಕಿಟ್ಟು ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮೂರು ಕಾಪಾಡಿದ್ದಾಳೆ. ಅಂಥವಳನ್ನ ಅರೆಸ್ಟ್ ಮಾಡ್ತೀರಾ? ಯಾರು ಇವರು? ಈ ಊರಲ್ಲಿ ಏನು ಸಮಸ್ಯೆಗಳಾಗ್ತಿದೆ ಅದನ್ನು ಗುಪ್ತವಾಗಿ ಭೇದಿಸೋಕ್ಕೆ ಅಂತ ಸರ್ಕಾರದವ್ರು ಅಪಾಯಿಂಟ್ ಮಾಡಿರೋ ಸ್ಪೆಷಲ್ ಆಫೀಸರ್ ಪ್ರತಾಪ್. ನಿಮ್ಮೂರಲ್ಲಿ ಸಮಸ್ಯೆಗಳು ಹೇಗೆ ಸೃಷ್ಟಿಯಾಯಿತು ಅಂತ ನೀನೇ ಹೇಳ್ತೀಯಾ ಇಲ್ಲ ನಾನು ಹೇಳಲ್ಲ? ಹೇಳು. ನಾನೇ ಹೇಳ್ತೀನಿ. ಒಂದಿನ ಮಧು, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ಏನು ಹೇಳ್ರಿ? ಏನಿಲ್ಲ, ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯಾ? ನಾನು ಅಂದರೆ ಅಷ್ಟೊಂದು ಇಷ್ಟನಾ? ಯಾಕ್ರಿ ಹಿಂಗೆ ಕೇಳ್ತಿದ್ದೀರಾ? ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಷ್ಟೆ. ನಿಮಗೋಸ್ಕರ ನಾನು ಸರ್ವಸ್ವನ ಧಾರೆ ಎರೆದಿದ್ದೀನಿ. ನಿಮಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಸಿದ್ಧ ರೀ. ಅಷ್ಟು ಪ್ರೀತಿಸ್ತೀನಿ. ಅಬ್ಬಾ, ಈಗ ಸಮಾಧಾನ ಆಯ್ತು ನನಗೆ. ನನಗೂ ಅಷ್ಟೇ ಕಣೆ, ನೀನು ಅಂದರೆ ಪ್ರಾಣ, ನೀನೇ ನನ್ನ ಸರ್ವಸ್ವ. ಮಧು, ನಾನು ನಿನಗೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹಾಂ, ಮಾಡ್ತೀನಿ. ಏನಿಲ್ಲ, ನಾಳೆ ಪಂಚಾಯತಿ ಕಟ್ಟೆ ಹತ್ರ ಬಾ. ಒಬ್ಬ ಸ್ವಾಮೀಜಿ ಬರ್ತಾನೆ, ಅವನೇನೋ ಹೇಳ್ತಾನೆ. ಅವನು ಹೇಳಿದ್ದನ್ನ ಮಾಡ್ತೀನಿ ಅಂತ ಒಪ್ಕೊಂಬಿಡು. ಹಾಂ, ಆಯಿತು. ಆಮೇಲೆ ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ. ಇಷ್ಟ ಆಯಿತು. ಗೌಡ್ರೆ, ಮುಂದಿಂದು ನೀವೇ ಹೇಳ್ತೀರಾ ಇಲ್ಲ ಕರ್ಕೊಂಡೋಗಿ ಬಾಯಿ ಬಿಡಿಸ್ಬೇಕಾ? ಹೇಳ್ತೀನಿ. ಏನು ಇದು?
ಹಾ ಗೌಡ್ರೆ ಬನ್ನಿ ಹಾ ಬನ್ನಿ. ಕುತ್ಕೊಳ್ಳಿ ಕುತ್ಕೊಳ್ಳಿ ನಮಸ್ಕಾರ. ನಾನು ತಗೋತೀನಿ ಕುತ್ಕೊಳ್ಳಿ ಕೂತ್ಕೊಳ್ಳಿ ಸ್ವಾಮಿಗಳೇ ಹಾ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಹೇಳಿ ಗೌಡ್ರೆ ಏನ್ ಸಮಾಚಾರ? ಸಮಾಚಾರ ಏನಿಲ್ಲ, ಎಷ್ಟು ದಿವಸ ಅಂತ ಈ ಗುಡಿಸ್ಲಲ್ಲೇ ಇರ್ತೀರಾ? ನೀವು ಹೊರಗಿನ ಪ್ರಪಂಚ ನೋಡಬೇಕು, ಜನಗಳ ಜೊತೆ ಬೆರಿಬೇಕು, ಮಜಾ ಮಾಡಬೇಕು. ಹೊರಗಿನ ಪ್ರಪಂಚ ಬೇಡ ಅಂತಾನೆ ದೀಕ್ಷೆ ತಗೊಂಡು ಮೋಕ್ಷ ಕಾಣೋಕೆ ಈ ಮಠದಲ್ಲಿರೋದು. ನಾವು ನಮಗೆ ಅಂತ ಆಸೆಗಳೇನಿಲ್ಲ ಗೌಡ್ರೆ. ಎಂತೆಂಥ ದೊಡ್ಡ ಸ್ವಾಮಿಗಳೆಲ್ಲ ಮಾಡಬಾರ್ದು ಕೆಲಸನೆಲ್ಲ ಮಾಡಿ ಜನಗಳಿಗೆ ಮೋಸ ಮಾಡಿಕೊಂಡು ದೇಶ ವಿದೇಶ ಅಂತ ಓಡಾಡ್ಕೊಂಡಿದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಅಲ್ಲ, ಈ ರಾಜಕಾರಣಿಗಳೆಲ್ಲ ಅವ್ರ ಕಾಲಿಗೆ ಬಿದ್ದು ಬೇಕಾದಷ್ಟು ಕೊಡ್ತಾ ಇದ್ದಾರೆ. ಆ ಥರ ನೀವು ಆಗಬೇಕು ಅಂತ ನನ್ನ ಆಸೆ. ನನಗೆ ಅಂತ ಆಸೆಗಳೇನಿಲ್ಲ ಗೌಡ್ರೆ, ಅದೆಲ್ಲ ನನಗೆ ಬೇಡ. ಬೇಡ ಅಂತ ಹೇಳಬಾರ್ದು. ನೀವು ಪೂಜೆ ಮಾಡೋ ಕಾಳಯ್ಯನೇ ನನ್ನ ರೂಪದಲ್ಲಿ ಬಂದು ನನ್ನ ಬಾಯಲ್ಲಿ ಹೇಳಿಸ್ತಾ ಇದ್ದಾನೆ. ನೀವಿಂಥ ಅವಕಾಶನ ಬೇಡ ಅಂತ ಬಿಡಬಾರ್ದು. ಇದೆಲ್ಲ ಮಠ ಕಟ್ಟಿದ ಮೇಲೆ ಆಗೋದು, ಆದರೆ ಮಠ ಕಟ್ಟೋದು ಹೆಂಗೆ? ಮಠ ಎಷ್ಟೊತ್ತು ಕಟ್ಟೋದು? ಮಠ ಕಟ್ಟೋಣ, ಮಠ ಕಟ್ಟಿದ್ರೆ ಮುಗ್ದೋಯ್ತು. ರಾಜಕಾರಣಿಗಳ ದುಡ್ಡು, ಜನಗಳ ದುಡ್ಡು ಹಂಗೆ ಕಾಲ ಹತ್ರ ಬಂದು ಬೀಳ್ತಾ ಇರ್ತದೆ. ನೀವು ಆರಾಮಾಗಿ ಮಜಾ ಮಾಡ್ಕೊಂಡಿರ್ಬೋದು. ಆದರೆ ಇದರಿಂದ ಏನು ಸಮಸ್ಯೆ ಆಗಲ್ಲ ತಾನೇ? ಸಮಸ್ಯೆ ಏನೂ ಆಗಲ್ಲ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಿಮ್ಗೊಂದು ಮಠ ಕಟ್ಸ್ಕೊಡ್ತೀನಿ, ಅಲ್ಲಿಗೆ ಮುಗೀತು. ನೋಡಿ, ನಾಳೆ ನಮ್ಮ 3 ಜನನೆಲ್ಲ ಕರ್ಕೊಂಡು ಇಲ್ಲಿಗೆ ಬರ್ತೀನಿ. ನಮ್ಮೂರಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳ್ತೀನಿ. ನೀವು ಅವಾಗ ನಿಮ್ಮೂರಲ್ಲಿ ಒಂದು ದೊಡ್ಡ ಕಠಿಣವಾದ ಸಮಸ್ಯೆ ಇದೆ ಅಂತ ಹೇಳಬೇಕು. ಅದಕ್ಕೆ ಪೂಜೆ ಮಾಡಬೇಕು ಅಂತಂದ್ರೆ ಒಂದು ಹೆಣ್ಣಿಂದನೇ ಸಾಧ್ಯ ಅಂತ ನೀವು ಹೇಳಿ ಆ ಹೆಣ್ಣನ್ನು ನಾನು ತೋರಿಸ್ತೀನಿ. ಹೌದಾ? ಆ ಪೂಜೆನ ಹುಣ್ಣಿಮೆ ದಿನ ಮಾಡಬೇಕು ಅಂತಲೂ ಹೇಳಿ. ಏನು ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಆದರೆ ಇದೆಲ್ಲ ಯಾಕೆ ಗೌಡ್ರೆ? ನಿಮಗೆ ಮಠ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೆ. ಮಠ ಕಟ್ಸ್ಕೊಡ್ತೀನಿ. ಈ 10ರಲ್ಲಿ ಎಲ್ಲೂ ಇರಬಾರ್ದು ಅಂತ ಒಂದು ದೊಡ್ಡ ಮಠನ ಕಟ್ಸ್ಕೊಡ್ತೀನಿ. ಅದಕ್ಕೆ ಮಠಾಧಿಪತಿನೂ ನಿಮ್ಮನ್ನೇ ಮಾಡ್ತೀನಿ. ಅದ್ರ ಚಿಂತೆ ನೀವು ಬಿಡಿ. ಆಟ ನಾನು ಆಡಿಸ್ತೀನಿ, ಆಟ ನೀವು ಆಡಿ. ಆದರೆ ಈ ವೇಷದಲ್ಲ. ಹಾಂ, ಮತ್ತೆ ಹಂಗಾದ್ರೆ ಕಾಳಿ ಸ್ವಾಮಿ ಕಳ್ರ? ನೀವೇನು ಹೇಳ್ತಿದ್ರೆ ಗೌಡ್ರೆ? ನನ್ಗೊಂದು ಅರ್ಥ ಆಗ್ತಿಲ್ಲ. ಏನಪ್ಪ ಇದೆಲ್ಲ? ಹೇಳಿ ಗೌಡ್ರೆ, ಮುಂದೇನಾಯ್ತು? ಸ್ವಾಮಿಗಳು ಹೊತ್ತು ನಮ್ಮೂರಿಗೆ ಬಂದು ಅಗೋರಿ ವೇಷದಲ್ಲಿ ನಾನು ಹೇಳ್ದಂಗೆ ಮಾಡಿದ್ರು. ಮತ್ತೆ ಅವತ್ತು ರಾತ್ರಿ ಗೌಡ್ರೆ, ನೀವು ಹೇಳಿದ ಅಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡಿದೆ ತಾನೆ? ಚೆನ್ನಾಗೇ ಮಾಡಿದ್ರೆ. ಅದಕ್ಕೆ ಅಲ್ವ ಬಂದಿದ್ದು ನಾನು. ತಗೊಳ್ಳಿ. ಇದೆಲ್ಲ ಬೇಡ ಗೌಡ್ರೆ, ನನ್ಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೋಬೇಕು. ನೀವು ಮುಂದೆ ದೊಡ್ಡ ಮಠಾಧಿಪತಿ ಆಗೋರು. ಇಂಥ ಅಭ್ಯಾಸಗಳೆಲ್ಲ ಇರಬೇಕು. ತಗೊಳ್ಳಿ ತಗೊಳ್ಳಿ. ನಿಮ್ಗೆ ಇಲ್ಲಿದೆಯಲ್ಲ. cheers. cheers. ನೀವೇನೇ ಹೇಳಿ ಗೌಡ್ರೆ, ನೀವು ಬೋಲ್ ರಸಿಕರು. ಒಳ್ಳೆ ಹಕ್ಕಿನ ಕವಚಾಕೊಂಡ್ಬಿಟ್ಟಿದ್ದೀರಾ. ಈಗ ನೀವು ಸ್ವಾಮಿಗಳಾಗೋದಕ್ಕೆ ಲಾಯಕ್. ಹಂಗೆ ನಾಳೆ ನಿಮ್ಗೊಂದು ಅಕ್ಕಿನ ವ್ಯವಸ್ಥೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಯಿಸ್ಕೊಂಡು ಹಂಗೆ ತಿನ್ಕೊಂಬಿಡಿ. ಆಗಬಹುದು. ಇಷ್ಟೇನೆ ನಡೆದಿದ್ದು. ಅಲ್ಲ, ಸ್ವಾಮೀಜಿನೂ ಕಳ್ಳ, ಗೌಡ್ರು ಏನೋ ಮಾತಾಡ್ತಾರೆ. ಹಾಗಾದ್ರೆ ನಮ್ಮೂರ ಸಮಸ್ಯೆ? ಇರ್ರಿ ಗೌಡ್ರು, ಮೊದಲು ಅದೇನೋ ಅಂತ ಹೇಳಿ ಗೌಡ್ರೆ. ಮಾರನೇ ದಿವಸನೂ ರಾತ್ರಿ ಗೌಡ್ರೆ, ಸ್ವಾಮಿಗಳೇ ಹೆಂಗೈತೆ ಅಕ್ಕಿ?
ಒಳ್ಳೆ ಪಾರಿವಾಳ ಇದ್ದಂಗಿದ್ದಾಳಲ್ಲ ಗೌಡ್ರೆ. ನೋಡಮ್ಮ ಶಾಂತಿ, ನಿನಗೆ ಚಿಕ್ಕ ವಯಸ್ಸಲ್ಲೇ ಗಂಡ ತೀರ್ಕೊಂಡ್ಬಿಟ್ಟಿದ್ದಾನೆ. ನಿನಗೂ ತುಂಬಾ ಆಸೆಗಳಿರ್ತವೆ. ಆಸೆಗಳು ತೀರ್ಬೇಕು, ನಿನಗೆ ಅನುಕೂಲನ ಆಗ್ಬೇಕು ಅಂತ ದುಡ್ಡು ಕೊಟ್ಟು ನಿನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಸ್ವಾಮಿಗಳಿಗೆ ನೀನು ತೃಪ್ತಿ ಆಗಂಗೆ ಸುಖ ಕೊಡ್ಬೇಕು. ಆ ಸುಖ ಹೆಂಗಿರ್ಬೇಕು ಅಂತಂದ್ರೆ ಅವ್ರು ನಿನ್ನನ್ನು ಪರ್ಮನೆಂಟ್ ಆಗಿ ಮಠದಲ್ಲೇ ಇಟ್ಕೊಂಡ್ಬಿಡ್ಬೇಕು. ಆ ರೀತಿ ಸುಖ ಕೊಡ್ಬೇಕು. ಆಯ್ತು ಗೌಡ್ರೆ, ನಂಗೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಒಂದು ಒಳ್ಳೆ ಅವಕಾಶನೇ ಕೊಟ್ಟಿದ್ದೀರಾ. ಇಂಥ ಅವಕಾಶನ ಮಿಸ್ ಮಾಡ್ಕೊತೀನಾ? ಸ್ವಾಮೀಜಿಗೆ ಸ್ವರ್ಗನೇ ತೋರಿಸ್ಬಿಡ್ತೀನಿ. ಇನ್ನಾಗ್ತಾಳ ಸ್ವಾಮಿಗಳೇ? ಅರ್ಪಿಸ್ಕೊಳ್ಳಿ ಹಕ್ಕಿನ. ಬರ್ಲಾ ನಾನು? ಆಯ್ತು ಗೌಡ್ರೆ. ಹೊರಡೋಣ. ಹಿಂಗೆ ಮಾಡಿದೆ. ಹೇಯ್, ಕರ್ಕೊಂಬನ್ರ ಅವನ್ನ. ಓ ಕಾಳಿಸ್ವಾಮಿ, ಈ ಸ್ವಾಮೀಜಿನ ದೇವ್ರ ಅನ್ಕೊಂಡಿದ್ವಿ. ಇಂಥ ಕಚಡ ಸ್ವಾಮೀಜಿನ ಕಲ್ಲಲ್ಲಿ ಸಾಯಿಸ್ಬೇಕನ್ನಿಸ್ತಾ ಇದೆ. ಅಲ್ಲಪ್ಪ, ಗೌಡ್ರು ಈ ಹುಡುಗಿನ ಪೂಜೆ ಮಾಡು ಅಂತ ಹೇಳಿರೋದಕ್ಕೂ ಈ ಸ್ವಾಮೀಜಿ ಮಾಡ್ತಾ ಇರೋದಕ್ಕೂ ನಮ್ಮೂರು ಗ್ರಾಮ ದೇವತೆಗೆ ಬಂದಿರೋ ಕೋಪಕ್ಕೂ ಎಣದ ಮೇಲೆ ಎಣ ಬೀಳ್ತಾನೆ ಅವೆ. ಒಂದಕ್ಕೊಂದು ಸಂಬಂಧವೇ ಇಲ್ವಲ್ಲಪ್ಪ. ಸಂಬಂಧ ಇದೆ, ಏನು ಅಂತ ಹೇಳ್ತೀನಿ. ಹೇಯ್, ಏನಾಯ್ತು ಅಂತ ಬಗಳೋ. ಪೂಜೆಗಿನ್ನ 2 ದಿನದ ಮುಂಚೆ ಗೌಡ್ರು ಮತ್ತು ಅಯ್ಯಮ್ಮ ನಾನಿರೋ ಜಾಗಕ್ಕೆ ಬಂದು ನೀವಿಬ್ರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಇನ್ನು ಪೂಜೆ ಮಾಡೋದಕ್ಕೆ 24 ಗಂಟೆ ಮಾತ್ರ ಬಾಕಿ ಇದೆ. ಇದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಮ್ಮಿಬ್ರು ಜೀವಕ್ಕೂ ಅಪಾಯ. ನೀನು ಹುಷಾರಾಗಿರ್ಬೇಕು. ಏನ್ ಮಾಡ್ಬೇಕು ಹೇಳಿ? ನೀನು ಅವತ್ತಿನ ಥರನೇ ದೀಪ ಇಟ್ಕೊಂಡು ಕಲ್ಯಾಣಿಯಿಂದ ಮೇಲ್ ಬಾ. ನೀನು ಬರ್ತಿದ್ದಾಗೇ ಒಂದು ಮಿಂಚು ಬರುತ್ತೆ. ಆಗ ನೀನು ಯಾರಾದರೂ ಫಾಲೋ ಮಾಡ್ತಾ ಇದ್ದಾರಂತ ಸುತ್ತಮುತ್ತ ಗಮನಿಸು. ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ಮಿಂಚು ಬರುತ್ತೆ. ಆಗ ದೀಪ ತಗೊಂಡು ದೇವಸ್ಥಾನ ಕಡೆ ಹೊಟ್ಬಿಡು. ಅಲ್ಲೇ ನಿಂತಿರು. ಇವಳು ಹೋಗ್ತಿದ್ದಾಗೇನೆ ನನ್ನ ಕಡೆಯವರಿಬ್ರು ನಿಮ್ಮ ಹತ್ರ ಬರ್ತಾರೆ. ಅವರನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸರಿ. ಅವರನ್ನು ಹೊರಗಡೆ ಕಳಿಸ್ಬೇಡಿ. ಆಮೇಲೆ ನಾನು ಊರೊಳಗಡೆ ಹೋಗ್ಬಿಟ್ಟು ಊರು ಜನಕ್ಕೆ ಹೇಳ್ತೀನಿ ಪೂಜೆ ಶುರು ಆಯಿತು, ಊರಲ್ಲಿ ಯಾರೂ ಇರಬಾರ್ದು, ಎಲ್ಲರೂ ಖಾಲಿ ಮಾಡಬೇಕು ಅಂತ. ಆಮೇಲೆ ನಾನು ಮಧುಮತಿ ಇಲ್ಲಿಗೆ ಬರ್ತೀವಿ. ಆಮೇಲೆ ಗೌಡ್ರೆ ಮುಂದೆ ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಈ ಗೌಡನ ಮರ್ಮ ಯಾವನಿಗೂ ಗೊತ್ತಾಗೋದಿಲ್ಲ. ಹಿಂಗೆ ಮಾಡಕ್ಕೆ ಹೇಳಿದ್ರು. ಅದು ಸರಿ, ಆ ದೇವಸ್ಥಾನದ ರಸ್ತಲ್ಲಿ ಬರೋರು ಒಬ್ರು ಬದುಕಿಲ್ಲ. ಈ ಅಮ್ಮ ಹೆಂಗ್ ಬದುಕಿದ್ಲು? ಅದು ಹೆಂಗಾಯ್ತು ಹೇಳ್ತೀನಿ. ರೇಯ್, ಕರ್ಕೊಂಬನ್ರಿ ಅವ್ರಿಬ್ರನ್ನ. ಹೇಯ್, ಅವತ್ತಲ್ಲಿ ಏನಾಯ್ತು ಅಂತ ಹೇಳ್ರೋ. ಸಾರ್, ದೇವಸ್ಥಾನ ರಸ್ತೆಯಲ್ಲಿ ರಾತ್ರಿ ಹೊತ್ತು ಯಾರೇ ಬಂದರೂ ಮಿಂಚು ಹಾಕಿ ಹಿಂದೆಯಿಂದ ಹೊಡೆದು ಉಸಿರು ಕಟ್ಟಿ ಸಾಯಿಸ್ತಾ ಇದ್ದೋ ಸಾರ್. ಅಲ್ಲಿ ಯಾರು ಅದಾರೆ? ಗುರುಗಳೇ, ಯಾರೋ ಬರ್ತಾವ್ರೆ, ಯಾರೋ ಬರ್ತಾವ್ರೆ. ಅಲ್ಲಿ ಗುರುಗಳೇ,
ಹೇಳಿ ಸರ್, ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಮುಂದೆನೆ ನಿಂತಿದಾರಲ್ಲ, ಕೇಳಿ. ಹೇಳಪ್ಪ, ಊರ್ ಜನ ಎಲ್ಲ ಕೇಳ್ತಿದಾರಲ್ಲ, ಅದು ಏನು ಅಂತ ಹೇಳು. ನಾನು ಇದನ್ನೆಲ್ಲ ದೇವಸ್ಥಾನ ಮುಂದೆ ಇರೋ ನಿಧಿಗೋಸ್ಕರ ಮಾಡಿದ್ದು. ಏನಮ್ಮ ಇದೆಲ್ಲ? ಕೆಲಸ ಮಾಡುತ್ತವ ಅಲ್ಲಿ ನಿಧಿ ಸಿಕ್ಕಿದೆ ಗೌಡ್ರಿ. ಅಲ್ಲಿ ನಮ್ಮ ಜಮೀನಲ್ಲಿ ನಿಧಿ? ಸರಿ ನಿನ್ ಗಾಯ ಸಾಬಿಡುತ್ತೆ, ಇಲ್ಲೇ ಕುತ್ಕೋ, ನಾನು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಗೌಡ್ರೆ ಬನ್ನಿ, ಲಕ್ಷ್ಮಿ ಸಿಕ್ಬಿಟ್ಟವಳೆ ಗೌಡ್ರೆ. ಲಕ್ಷ್ಮವ್ವ ಒಳ್ಳೆ ಇಲ್ಲೇ ಕುಡಿಯಕ್ಕೆ ನೀರು ತರ್ತೀನಿ. ಒಳ್ಳೆ ಸರಿಯಾ? ಕುಡಿಯ ಕುಡಿ ನಿಧಾನ ಕುಡಿ, ನಿಧಾನ. ಹಾ ನೀನ್ ಭಯ ಬೀಳ್ಬೇಡ ಕಣ, ಸಮಾಧಾನ ಮಾಡ್ಕೊ. ನಾನು ಹೋಗಿ ಊರ ಕರ್ಕೊಂಡು ಬಿಡ್ತೀನಿ. ನಿಧಾನ ಕುಡಿ ನೀರು ಕುಡಿ. ಬಂದೆ, ಕುಡಿಯೋ. ನಡಿಯ. ಅದೇನಂದ್ರೆ ಏಯ್ ಮದ, ಸುಧಾರಿಸ್ಕೊಳ. ಸ್ವಲ್ಪ ನೀರು ಕುಡಿದು ಮಾತಾಡೋದಂತೆ, ಸುಧಾರಿಸ್ಕೊಳ. ಏಯ್ ಈಗಲೇ ಹೇಳ್ಬೇಡ, ಆಮೇಲೆ ಹೇಳೋಣ. ಸುಮ್ಮನೆ ಕೂತಾಳ. ಲೇ ಮದ, ಕುಡಿಲ್ಲ ನಿಧಾನ ಕುಡಿಲ್ಲ. ಮದ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ. ಇದರಿಂದ ನಿನ್ನ ಮನಸ್ಸಿಗೆ ಏನಾದ್ರು ನೋವಾಗಿದ್ರೆ ದಯವಿಟ್ಟು ಕ್ಷಮಿಸು. ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಪ್ಪ. ಇವಳು ನಿನ್ನನ್ನು ತುಂಬ ಪ್ರೀತಿಸ್ತಾಳೆ. ದಯವಿಟ್ಟು ಅವಳು ಕೈ ಬಿಡಬೇಡಪ್ಪ. ಇವಳನ್ನ ಚೆನ್ನಾಗಿ ನೋಡ್ಕೊ.
ನಿಮಗೋಸ್ಕರ ಅಷ್ಟು ಹೆಲ್ಪ್ ಮಾಡೋಕ್ಕಾಗಲ್ವಾ? ಮಾಡೇ ಮಾಡ್ತೀನಿ. ಈ ವಿಷಯನ ಯಾರ ಹತ್ರ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ನೀನು ಮಾಡು. ಅವನೇ ಮಾಡಿದ್ಮೇಲೆ ನಂದಿನೇನು? ಸರಿ, ಮಾಡ್ತೀನಿ. ನಾನು ಈ ಊರಿಗೆ ಬಂದಿದ್ದು ನಿಮ್ಮೂರಲ್ಲಿ ನಡೀತಿರುವಂಥ ಸಾವು ನೋವಿನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ. ನೀವು ಅಂದ್ಕೊಂಡಂಗೆ ನಾನು ಕಾಮನ್ ಮ್ಯಾನ್ ಅಲ್ಲ, ನಾನೊಬ್ಬ ಸ್ಪೆಷಲ್ ಆಫೀಸರ್. ಇದ್ರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂತಲೇ ಇಲ್ಲಿವರೆಗೂ ಬರಲಿಕ್ಕೆ ಹೇಳಿದೆ. ನಿಮ್ಮೂರಲ್ಲಿ ನಡೀತಿರೋ ಪ್ರತಿಯೊಂದು ಘಟನೆಯಿಂದೇನೂ ಯಾರ್ದೋ ಕೈವಾಡ ಇದೆ. ಅದು ಯಾರು ಏನು ಅಂತ ತಿಳ್ಕೊಬೇಕು ಅಂತಲೇ ಸರ್ಕಾರದವ್ರು ಅಪಾಯಿಂಟ್ ಮಾಡಿರೋ ಸ್ಪೆಷಲ್ ಆಫೀಸರ್. ಈ ಆಪರೇಷನ್ ಮುಗಿಯೋವರೆಗೂ ಈ ವಿಷಯನ ಯಾರ ಹತ್ರನೂ ಹೇಳ್ಬೋದು. ನನ್ನ ಈ ಕೆಲಸಕ್ಕೆ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ರಘು, ನಿನ್ನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ ಕಣ. ನೀನು ಎಕ್ಸಾಮ್ ಬರೆದು ಪಾಸ್ ಮಾಡ್ಕೊ. ಸರಿ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಆಗ್ಲಿ. ನಿಮ್ಮ ಅಪ್ಪನ ಆಸೆ ಪ್ರಕಾರ ನೀನು ಪೊಲೀಸ್ ಆಗಬೇಕು. ಆಯ್ತು ಕಣ. ಆಲ್ ದಿ ಬೆಸ್ಟ್. ಬಸ್ ಎಣ್ಣೆ ನೋಡಿಯಲ್ಲ ಬಾಸ್ ಇನ್ನು. ಏಯ್, ಆಯ್ತು ಸರ್. ಬರ್ತೀನಿ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ಹಾಂ, ನನ್ನ ಕೆಲಸಕ್ಕೆ ನೀವು ಮಾಡಿದ ಸಪೋರ್ಟ್ನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಕೆಲಸದಿಂದ ನಿಮ್ಮ ಮನಸ್ಸಿಗೆ ಏನಾದ್ರು ನೋವಾಗಿದ್ರೆ ಸಾರಿ. ನೀವು ನಿಮ್ಮ ಕರ್ತವ್ಯನ ನೀವು ಮಾಡಿದ್ದೀರಾ. ತಪ್ಪು ಮಾಡೋರ್ಗೆ ಯಾರೇ ಆಗಲಿ ಶಿಕ್ಷೆ ಅನುಭವಿಸ್ಲೇಬೇಕು. ನೀವು ಮಾಡಿದ ಒಳ್ಳೆ ಕೆಲಸದಿಂದ ನಮ್ಮೂರಿಗಿದ್ದ ಕಳಂಕ ತಪ್ಪಿತು. ಥ್ಯಾಂಕ್ ಯು. ಬರಲಾ? ಓಕೆ, ಒಳ್ಳೇದಾಗಲಿ. ಅಳ್ಬೇಡ, ಸುಮ್ಮನಿರಮ್ಮ. ನಾವೆಲ್ಲ ಇದ್ದೀವಲ್ಲ, ಅಳ್ಬೇಡ, ಸುಮ್ಮನೆ. ಆರಾಮಯ್ಯ. ಸರ್, ಇಲ್ಲಿದ್ದೀನಿ ಇಲ್ಲ ಸರ್, ಆಲ್ರೆಡಿ ಎತ್ಬಿಟ್ಟಿದ್ದಾರೆ. ವಾಟ್?